ಶರೀರವು ಕಮ್ಮಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿರುವುದು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಎಸ್.ಟಿ. ಸಾಲಮನ್ ರವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಿತ್ಯ ನಿರಂತರಕ್ಕೂ ವಾಸಿಸುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪ್ರಿಯ ಮಕ್ಕಳಾದ ನಮ್ಮನ್ನ ಸ್ವಾಮಿ ಈ ಜೂಮ್ ಮಾಧ್ಯಮದ ಮುಖಾಂತರವಾಗಿ ಇಂದು ಮುಂಜಾನೆ ಹೊತ್ತಿನಲ್ಲಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಎಂಬಂತ ಈ ಕೂಟದಲ್ಲಿ ಭಾಗ್ಯಗಳಾಗುವಂತೆ ನಮ್ಮನ್ನ ನಡೆಸೋದಕ್ಕಾಗಿ ಸ್ತೋತ್ರ ದೇವರೇ. ಸ್ವಾಮಿ, ನಿಮ್ಮ ಉಪಕಾರಗಳು ಅನೇಕ ಸ್ವಾಮಿ, ಅವುಗಳನ್ನು ವರ್ಣಿಸಲು ಅಸಾಧ್ಯ ಕರ್ತ. ಪ್ರಿಯ ದೇವರೇ, ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಆರೋಗ್ಯದ ಸ್ಥಿತಿಯಲ್ಲಿ ಇಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ನೀನು ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನದ ವಾಕ್ಯಗಳನ್ನು ಹಂಚುವಂತ ನಿನ್ನ ಪ್ರಿಯ ದಾಸರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಇದರಲ್ಲಿ ಭಾಗಿಗಳಾಗುವಂತ ಪ್ರತಿಯೊಬ್ಬೊಬ್ಬರು ನಿಮ್ಮ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರದಲ್ಲಿ ಜೀವಿಸುವ ಹಾಗೆ ಕೃಪೆ ತೋರಿಸು. ಹಾಗೂ ಸ್ವಾಮಿ, ನಿಮ್ಮ ಪಾದಡಿಯಲ್ಲಿ ಸಲ್ಲಿಸುವಂತ ಪ್ರತಿಯೊಂದು ವಿಜ್ಞಾಪನೆಗಳನ್ನ ಹಾಗೂ ಕೋರಿಕೆಗಳನ್ನ ನೀನು ಅಂಗೀಕರಿಸಿ ನಮ್ಗೆ ಸದುತ್ತರಗಳನ್ನ ದಯಪಾಲಿಸಿ ನಿಮ್ಮ ಚಿತ್ತಾನುಸಾರದಲ್ಲಿಯೇ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಈ ದಿನದಲ್ಲಿ ನಮಗೆ ಬೇಕಾದಂತ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯಗಳನ್ನ ಅನುಗ್ರಹಿಸಿಕೊಟ್ಟು ನಮ್ಮ ಜೀವಿತವನ್ನ ನೀನು ಪಾವನ ಮಾಡಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಯ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯೊಡನೆ ದೇವರನ್ನ ಸ್ತುತಿಸುವಂತವರಾಗಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ದೇವದೂತರೇ ಪ್ರಭಾವವನ್ನು ಯೆಹೋವನದೇ ಎಂದು ಹಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನ ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ದೇವದೂತರೇ ಪ್ರಭಾವವು ಯೆಹೋವನದೇ ಎಂದು ಹಾಡಿರಿ. ಯೆಹೋವನ ಮಹಧ್ವನಿಯು ಮೇಘ ಮಂಡಲದಲ್ಲಿ ಕೇಳುತ್ತದೆ. ಪ್ರಭಾವ ಸ್ವರೂಪ ದೇವರು ಜಲರಾಶಿಗಳ ಮಧ್ಯೆಯೇ ಇದ್ದಾನೆ. ಯೆಹೋವನ ಮಹಧ್ವನಿಯು ಮೇಘ ಮಂಡಲದಲ್ಲಿ ಕೇಳುತ್ತದೆ. ಪ್ರಭಾವ ಸ್ವರೂಪ ದೇವರು ಜಲರಾಶಿಗಳ ಮಧ್ಯೆಯೇ ಇದ್ದಾನೆ. ಯೆಹೋವನ ಧ್ವನಿಯು
ಎಷ್ಟೋ ಬಲ ಉಳ್ಳದ್ದು ಯೆಹೋವನ ಧ್ವನಿಯು ಎಷ್ಟೋ ಗಂಭೀರವಾದದ್ದು. ದೇವದೂತರೇ ಪ್ರಭಾವವು ಯೆಹೋವನದೇ ಎಂದು ಹಾಡಿರಿ. ಭೂಮಿ ಆಕಾಶ ಸಾಗರ ನಿರ್ಮಿಸಿದವನು ಆತನೇ. ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು ಆತನೇ. ಭೂಮಿ ಆಕಾಶ ಸಾಗರ ನಿರ್ಮಿಸಿದವನು ಆತನೇ. ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು ಆತನೇ. ಸದಾ ಕಾಲವು ಆತನೇ ಅರಸನಾಗಿರುವನೇ. ಆತನಾಧಿಪತ್ಯವು ನಿರಂತರಕ್ಕೂ ಇರುವುದು. ದೇವದೂತರೇ ಪ್ರಭಾವವು ಯೆಹೋವನದೇ ಎಂದು ಹಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನ ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ದೇವದೂತರೇ ಪ್ರಭಾವವು ಯೆಹೋವನದೇ ಎಂದು ಹಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನ ಸಲ್ಲಿಸಿರಿ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವರು ಹಿರಿಕರಾದ ಸಾಮ್ಯುಯಲ್ ಕ್ರಿಸ್ಟಫರ್ ಅವರು ಸಹೋದರರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ದೈವಿಕ ಮನ್ನವನ್ನ ಬಡಿಸಲು ಸ್ವಾಗತಿಸ್ತೇನೆ. ಹಾಗೂ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರನ್ನು ಸಹ ಕನ್ನಡದಲ್ಲಿ ತರ್ಜುಮೆ ಮಾಡಲು ಸ್ವಾಗತಿಸ್ತೇನೆ. ಇಬ್ಬರು ಹಿರಿಕರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತೊಳಗಿದ್ದೇನೆ. Good morning to all of you in the name of my Lord and Savior Jesus Christ. ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಮುಂಜಾನೆ ತಿಳಿಸುತ್ತೇನೆ. Today my topic is on the word of knowledge. ದೇವರ ವಾಕ್ಯದ ಪರಿಜ್ಞಾನದ ವಿಷಯದಲ್ಲಿ ನಾನು ಈ ದಿನ ಮಾತಾಡುವನಾಗಿದ್ದೇನೆ. Is known as word of knowledge. ದೇವರ ವಾಕ್ಯದ ಜ್ಞಾನ ಎಂಬುದಾಗಿ. The word of knowledge is one of the 9 gifts of the Holy Spirit. ದೇವರ ವಾಕ್ಯದ ಜ್ಞಾನವು 9 ಪವಿತ್ರಾತ್ಮನ ಫಲಗಳಲ್ಲಿ ಒಂದಾಗಿದೆ. And the word of knowledge is a spiritual gift which is listed in 1 Corinthians 12th chapter verse 8. ಈ ಒಂದು ವಾಕ್ಯದ ಜ್ಞಾನವೆಂಬುದು ದೇವರು ಅಂದರೆ ಪವಿತ್ರಾತ್ಮನು ಕೊಡುವಂತಹ ಒಂದು ಪವಿತ್ರಾತ್ಮನಿಂದ ಉಂಟಾಗುವ ಒಂದು ವರವಾಗಿದೆ. ಇದನ್ನು ನಾವು ಕೊರಿಂಥ 12th chapter verse 8. 1 ಕೊರಿಂಥ 12ನೇ ಅಧ್ಯಾಯ 8ನೇ ವಾಕ್ಯದಿಂದ ನಾವು ಇದನ್ನು ನೋಡುವರಾಗಿದ್ದೇವೆ. So it is a supernatural revelation of information or facts about a person given by the Holy Spirit. ಇದು ಪರಿಶುದ್ಧಾತ್ಮನ ಸಹಾಯದಿಂದ ಕೊಡಲ್ಪಡುವಂತಹ ಒಂದು ಅಲೌಕಿಕವಾದ ಮಾಹಿತಿ ಇದಾಗಿದೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ. It is also a supernatural revelation
of information or facts about a situation or a circumstances, etc., that which we cannot naturally receive it, but it is supernatural and therefore it comes from the Holy Spirit. ಈ ಒಂದು ವಾಕ್ಯದ ಪರಿಜ್ಞಾನವು ಸನ್ನಿವೇಶ ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಪರಿಶುದ್ಧಾತ್ಮನು ಕೊಡುವಂತ ಅಲೌಕಿಕವಾದ ರೀತಿಯಲ್ಲಿ ಪ್ರಕಟಿಸುವಂತಹ ಒಂದು ವಿಷಯವಾಗಿದೆ. ಇದು ಕೇವಲ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ನಮಗೆ ದೊರಕುವುದಿಲ್ಲ, ಪರಿಶುದ್ಧಾತ್ಮನು ಪ್ರಕಟಿಸುವುದರಿಂದ ನಮಗೆ ದೊರಕುವಂತದ್ದಾಗಿದೆ. It is called as the word of knowledge because the revelation of information is not fully given about a person or a place or a thing. It is given in part by part. That is why it is called as word of knowledge. ಈ ಒಂದು ದೇವರ ವಾಕ್ಯದ ಪರಿಜ್ಞಾನವೆಂಬುದು ಪರಿಪೂರ್ಣವಾಗಿ ಒಂದೇ ಸಲ ಸಿಗುವಂಥದ್ದಲ್ಲ, ಅದು ಭಾಗವಾಗಿ ಆ ಪರಿಶುದ್ಧಾತ್ಮನು ನಮಗೆ ತಿಳಿಯಪಡಿಸುವಂಥದ್ದು, ಪ್ರಕಟಪಡಿಸುವಂಥದ್ದು ಆಗಿದೆ. Let us take a few examples from the Bible and understand about what is, we will be able to understand what is word of knowledge. ಕೆಲವು ಸತ್ಯವೇದದ ವಾಕ್ಯಗಳಿಂದ ಮತ್ತು ಉದಾಹರಣೆಗಳಿಂದ ನಾವು ಈ ಒಂದು ವಾಕ್ಯದ ಪರಿಜ್ಞಾನದ ಬಗ್ಗೆ, ದೇವರ ವಾಕ್ಯದ ಜ್ಞಾನದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. First, let us take the example of Jesus and the Samaritan women. ಯೇಸು ಕ್ರಿಸ್ತನು ಮತ್ತು ಸಮಾರ್ಯದ ಸ್ತ್ರೀ ಇವರ ಉದಾಹರಣೆಯನ್ನ ಮೊಟ್ಟ ಮೊದಲು ತೆಗೆದುಕೊಳ್ಳೋಣ. In the book of John, 4th chapter, verses 16 to 19, it is recorded. ಇಲ್ಲಿ ಯೋಹಾನ 4ನೇ ಅಧ್ಯಾಯ 13ರಿಂದ 19ನೇ ವಚನಗಳಿಂದ ಇದು ದಾಖಲಿಸಲ್ಪಟ್ಟಿದೆ. We see Jesus encountering a Samaritan woman. ಇಲ್ಲಿ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯನ್ನ ಭೇಟಿಯಾಗುವುದನ್ನು ನಾವು ನೋಡುತ್ತೇವೆ, ಸಂಧಿಸುವುದನ್ನು ನೋಡುತ್ತೇವೆ. He met her at Jacob's well. ಆ ಯಾಕೋಬನ ಬಾವಿಯ ಹತ್ತಿರ ಆತನು ಆಕೆಯನ್ನ ಸಂಧಿಸುತ್ತಾನೆ. And there Jesus told the Samaritan lady about her past marital life. ಅಲ್ಲಿ ಕ್ರಿಸ್ತನು ಆ ಸ್ತ್ರೀಯ ಹಿನ್ನೆಲೆ, ಅಂದ್ರೆ ಆಕೆಯ ಜೀವಿತ ಹಿಂದೆ ಆಕೆ ಮಾಡಿದಂತ ಎಲ್ಲ ಕಾರ್ಯಗಳನ್ನ ತಿಳಿಸುತ್ತಾನೆ. She told her that you have 5 husbands. ಅಲ್ಲಿ ಆಕೆಗೆ ನಿನಗೆ 5 ಜನ ಗಂಡಂದಿರಿದ್ದರು ಎಂಬುದಾಗಿ ಹೇಳುತ್ತಾನೆ. So Jesus had received this information from the Holy Spirit, and this information which cannot be received naturally. ಯೇಸು ಕ್ರಿಸ್ತನು ಈ ಒಂದು ವಿಷಯವನ್ನ ಪರಿಶುದ್ಧಾತ್ಮನ ಸಹಾಯದಿಂದ ತಿಳಿದುಕೊಂಡಿದ್ದನು. ಈ ವಿಷಯವು ಪ್ರಾಕೃತಿಕವಾಗಿ ತಿಳಿದು ಬರುವಂತದ್ದಲ್ಲ, ಪರಿಶುದ್ಧಾತ್ಮನಿಂದ ತಿಳಿದು ಬರುವಂತದ್ದಾಗಿದೆ. So Jesus had received a revelation about this lady from the Holy Spirit. ಈ ಒಬ್ಬ ಸ್ತ್ರೀಯ ವಿಷಯದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಅವಳ ವಿಷಯ ಯೇಸು ಕ್ರಿಸ್ತನಿಗೆ ತಿಳಿದು ಬಂದಿತ್ತು. Now let us take another example of Ananias and Paul. ಮತ್ತೆ ಎರಡನೆಯದಾಗಿ ಅನನ್ಯನ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. It is recorded in Acts 9th chapter, verses 10 to 16. ಇದು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಎಷ್ಟು ವಚನಗಳು ಸರ್? 9th chapter, verses 10 to 16. 10ನೇ ವಚನದಿಂದ 16ನೇ ವಚನವರೆಗೆ 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. So we see here Ananias received a revelation from the Holy Spirit about Paul's conversion. ಇಲ್ಲಿ ಪೌಲನ ಒಂದು ಪರಿವರ್ತನೆಯ ವಿಷಯದಲ್ಲಿ ಅನನ್ಯನಿಗೆ ಆಗುವಂತಹ ಪರಿಶುದ್ಧಾತ್ಮನ ಒಂದು ಸಹಾಯದಿಂದ ಆಗುವಂತಹ ಪ್ರಕಟಣೆಯನ್ನ ನಾವು ಇಲ್ಲಿ ಕಾಣುವರಾಗಿದ್ದೇವೆ, ದರ್ಶನವನ್ನ ನಾವು ನೋಡುವರಾಗಿದ್ದೇವೆ.
And also he received a revelation about his future, that is, that he will be a follower of Jesus, and also that he would face persecutions for the sake of Jesus. ಭವಿಷ್ಯದಲ್ಲಿ ಪೌಲನು ಯೇಸು ಕ್ರಿಸ್ತನ ಸೇವಕನಾಗಿ ಅಪೊಸ್ತಲನಾಗಿ ಆತನು ಪಡುವಂತಹ ಕಷ್ಟಗಳ ಬಗ್ಗೆಯೂ ಸಹ ಆತನಿಗೆ ದರ್ಶನದಲ್ಲಿ ತಿಳಿಸಲ್ಪಡುತ್ತದೆ. Because people were afraid of Paul because he was going out to persecute the believers, the Christians. ಜನರಿಗೆ ಪೌಲನ ವಿಷಯದಲ್ಲಿ ಬಹಳ ಭಯವಿತ್ತು, ಯಾಕಂದ್ರೆ ಆತನು ಜನರನ್ನ ಅಂದ್ರೆ ಕ್ರೈಸ್ತರನ್ನ ಹಿಂಸಿಸುವುದಕ್ಕೆ ಆತನ ಅಧಿಕಾರ ಹೊಂದಿ ಆ ಕೆಲಸದಲ್ಲಿ ಆತನು ತೊಡಗಿಕೊಂಡಿದ್ದನು. Even Ananias also was very much afraid of Paul. ಅನನೀಯನು ಸಹ ಈ ಪೌಲನ ವಿಷಯದಲ್ಲಿ ಭಯವುಳ್ಳವನಾಗಿದ್ದನು. So after he got this revelation from Paul, from the Holy Spirit, he was comforted, and then he was able to go and meet Paul. ಆದರೆ ಪರಿಶುದ್ಧಾತ್ಮನು ಪೌಲನ ವಿಷಯವಾಗಿ ಪ್ರಕಟಿಸಿದ ವಿಷಯದಿಂದ ಆತನು ಆದರಣೆಗೊಂಡು ಪೌಲನನ್ನ ಭೇಟಿ ಮಾಡುವುದಕ್ಕೆ ಅವನು ಹೋಗುತ್ತಾನೆ. He would have not gone to meet Paul unless and until he had received this revelation. ಈ ಒಂದು ಪ್ರಕಟಣೆ ಆತನಿಗೆ ಆಗದಿದ್ದ ಪಕ್ಷದಲ್ಲಿ ಆತನು ಪೌಲನನ್ನ ಭೇಟಿ ಮಾಡುವುದಕ್ಕೆ ಹೋಗುತ್ತಿರಲಿಲ್ಲ. So he had a revelation about Paul, and he got the direction as to what to do after getting this revelation. ಆತನಿಗೆ ಪೌಲನ ವಿಷಯದಲ್ಲಿ ಒಂದು ಪ್ರಕಟಣೆ ಸಿಕ್ಕಿತು, ಮತ್ತೆ ಅದರ ಪ್ರಕಾರವಾಗಿ ಆತನು ಮುಂದೆ ಏನು ಮಾಡಬೇಕೆಂಬ ವಿಷಯವೂ ಸಹ ತಿಳಿಯಿತು. Now let us take another example of Elisha revealing the king of Aram's battle plans. ಅರಾಮನ ಒಂದು ಯುದ್ಧ ಸೈನ್ಯವು ಬಂದಾಗ ಅಲ್ಲಿ ಎಲೀಷನು ಹೇಗೆ ಒಂದು ಪ್ರಕಟಣೆಯನ್ನು ಹೊಂದಿದನು ಪರಿಶುದ್ಧಾತ್ಮನಿಂದ ಎಂಬುದನ್ನು ನಾವು ನೋಡಬಹುದಾಗಿದೆ. In 2 Kings 6 chapter verses 8 to 12. 2 ಅರಸು 6ನೇ ಅಧ್ಯಾಯ 8ರಿಂದ 12 ವಚನಗಳನ್ನು ನೋಡುವಾಗ ನಮಗೆ ಈ ಒಂದು ವಿಷಯವು ಸಿಗುತ್ತದೆ. I am going to read from the Bible, and it is very interesting. Now the king of Aram was at war with Israel. After conferring with his officers, he said, I will set up my camp in such and such a place. The man of God, that is Elijah, he sent word to the king of Israel, beware of passing that place, because the Arameans are going down there. So the king of Israel checked on the place indicated by the man of God time and again. Elisha warned the king so that he was on his guard in such places. This made the king of Aram very angry. He therefore called his officers and demanded them, tell me, who of you is on my side of the king or on the side of the king of Israel? So we see, sorry, can you read that in Kannada if you don't mind? ಎಸ್ ಸರ್. ಅರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಧಿಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ ಜಾಗರೂಕತೆಯಿಂದಿರ್ರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಿಗೂ ಇಸ್ರಾಯೇಲರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಇದರ ದೆಸೆಯಿಂದ ಅರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. This is a very interesting story, because in those days there were no satellites as we have today.
And their ಅಲ್ಲಿ intelligence network also was not very, there was intelligence network, but not so strong with all the telecommunications that we have today. ಇವಾಗಿನ ಇರುವಂತಹ ಒಂದು ಏನಿದೆ ಆಧುನಿಕ ಪ್ರಪಂಚದಲ್ಲಿ ಇರುವಂತಹ ಈ ಒಂದು ವಿದ್ಯುನ್ಮಾನ ಮಾಧ್ಯಮ ಆವಾಗಿರಲಿಲ್ಲ. ಆದ್ರೆ ಇದು ಬಹಳ ಸ್ವಾರಸ್ಯಕರವಾದ ಮತ್ತು ಆಸಕ್ತಿದಾಯಕವಾದ ಒಂದು ಕಥೆ ಆಗಿದೆ. So the information about Aram's battle plans and the information of what is going to take place, all these things was received by Elijah through the Holy Spirit. ರಾಮ್ಯರ ಅರಸನು ಮಾಡುತ್ತಿದ್ದಂತಹ ಯುದ್ಧದ ಪಿತೂರಿಗಳು ಎಲ್ಲಾ ವಿಷಯಗಳು ಎಲೀಷನಿಗೆ ತಿಳಿದು ಬರುತ್ತಿದ್ದವು. So because he was a man of God, and since he obeyed God, he was able, and he was sensitive to the Holy Spirit, therefore he was able to receive this information. Just like receiving information. Yes, sir. ಎಲೀಷನು ದೇವರಿಗೆ ವಿಧೇಯನಾದ ಒಬ್ಬ ಪ್ರವಾದಿಯಾಗಿದ್ದರಿಂದ ಆತನಿಗೆ ಪರಿಶುದ್ಧಾತ್ಮನ ಸಹಾಯದಿಂದ ಆ ಅರಾಮ್ಯರ ಅರಸನು ಮಾಡಿಕೊಳ್ಳುತ್ತಿದ್ದಂತಹ ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತಿದ್ದಂತಹ ಯೋಚನೆಗಳು ಸಹ ಆತನಿಗೆ ತಿಳಿದು ಬರುತ್ತಿದ್ದವು. ಅದಕ್ಕೆ ತಕ್ಕ ಹಾಗೆ ಅವನು ಇಸ್ರಾಯೇಲರಿಗೆ ಸಹಾಯವನ್ನ ಮಾಡುತ್ತಿದ್ದನು, ವಿಷಯಗಳ ರಹಸ್ಯವಾದ ವಿಷಯಗಳನ್ನು. So we see this is not a natural knowledge, but it is a supernatural knowledge which comes from the Holy Spirit to Elijah, warning them to be careful about the battle plans of King Aram. ಇದು ಕೇವಲ ಅಲೌಕಿಕವಾದ ಒಂದು ಶಕ್ತಿಯಿಂದ ಆತನು ಲೌಕಿಕವಾದ ಶಕ್ತಿಯಿಂದ ಪಡ್ಕೊಂಡದ್ದಲ್ಲ, ಅಂದ್ರೆ ಪ್ರಾಕೃತಿಕವಾಗಿ ಪಡ್ಕೊಂಡದ್ದಲ್ಲ, ಅಲೌಕಿಕವಾಗಿ ದೇವರ ಸಹಾಯದಿಂದ, ದೇವರ ಆತ್ಮನಿಂದ ಆತನಿಗೆ ಈ ಒಂದು ಸಹಾಯ ಮಾಹಿತಿ ಒದಗಿ ಬರ್ತಾ ಇತ್ತು. ಹಾಗಾಗಿ ಆತನು ಅರಾಮ್ಯರ ಅರಸನ ಆ ಯುದ್ಧದ ತಂತ್ರಗಳೆಲ್ಲವನ್ನ, ಆ ರಹಸ್ಯವಾದ್ದೆಲ್ಲವನ್ನ ಈತನು ಇಸ್ರಾಯೇಲ್ಗೆ ತಿಳಿಸುತ್ತಿದ್ದನು. See, we see here it is a supernatural knowledge. It is not a natural knowledge. I can give some information to you based upon my limitations of understanding and experience. That will become natural knowledge. ನನ್ನ ಜ್ಞಾನದ ಪರಿಮಿತಿಯಲ್ಲಿ ನಾನು ಈ ಒಂದು ನಿದರ್ಶನದ ಬಗ್ಗೆ ಹೇಳುತ್ತೇನೆ. ಇದು ಕೇವಲ ಒಂದು ಲೌಕಿಕವಾದ ಅಥವಾ ಪ್ರಾಕೃತಿಕವಾದಂತಹ ಒಂದು ಜ್ಞಾನವಲ್ಲ, ಇದು ಅಲೌಕಿಕವಾದ ದೇವರಿಂದ ಬರುವಂತಹ ಜ್ಞಾನವಾಗಿತ್ತು. ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. Whereas supernatural knowledge is nothing but a revelation of facts which are hidden and only God knows, and that God reveals to us. ದೇವರಿಗೆ ಮಾತ್ರ ತಿಳಿದಿರಬಹುದಾದ ರಹಸ್ಯವಾದ ಭವಿಷ್ಯದಲ್ಲಿ ಬರುವಂತಹ ವಿಷಯಗಳು, ಮಾಹಿತಿಗಳು ಇವುಗಳಾಗಿದ್ದವು. ಇವುಗಳು ಕೇವಲ ಒಂದು ಪ್ರಾಕೃತಿಕವಾಗಿ ಸಾಧಾರಣವಾಗಿ ತಿಳಿದು ಬರುವಂತದ್ದಲ್ಲ, ಇದು ಅಲೌಕಿಕವಾದದ್ದು, ದೇವರಿಂದ ತಿಳಿಸಲ್ಪಡುವಂತದ್ದಾಗಿದ್ದವು. So remember, we should know that we are born again Christians. Our spirit is born again. ನಾವು ಒಂದನ್ನ ಜ್ಞಾಪಕ ಮಾಡಿಕೊಳ್ಳೋಣ, ನಾವು ಆತ್ಮನಿಂದಲೂ ನೀರಿನಿಂದಲೂ ಎರಡನೇ ಸಲ ಹುಟ್ಟಿದ ಕ್ರೈಸ್ತರಾಗಿದ್ದೇವೆ. So we are supernatural beings. ನಾವು ಹಾಗಾಗಿ ಅಲೌಕಿಕವಾದ ಜೀವಿಗಳಾಗಿದ್ದೇವೆ, ದೇವರ ಭಕ್ತರಾಗಿದ್ದೇವೆ, ಮಕ್ಕಳಾಗಿದ್ದೇವೆ. So we are both natural as well as supernatural. ನಾವು ಹಾಗಾಗಿ ಪ್ರಾಕೃತಿಕವಾಗಿಯೂ ಮತ್ತು ಅಲೌಕಿಕವಾದ ಒಂದು ಶಕ್ತಿಯನ್ನು ಹೊಂದಿದವರಾಗಿಯೂ ಇದ್ದೇವೆ. The Holy Spirit is living right in our spirit. ನಮ್ಮ ಆತ್ಮದ ಜೊತೆ ಪರಿಶುದ್ಧ ಆತ್ಮನು ಸೇರಿಕೊಂಡಿದ್ದಾನೆ. So we can easily receive the revelation from the Holy Spirit. ಹಾಗಾಗಿ ಪರಿಶುದ್ಧಾತ್ಮನಿಂದ ಆತನು ತಿಳಿಯ ಬಯಸುವುದನ್ನ ನಾವು ಸುಲಭವಾಗಿ ಪಡೆದುಕೊಂಡವರಾಗಿರುತ್ತೇವೆ. Now let us take one example in the Old Testament. Samuel came to know about the donkeys of Saul which was missing. ಒಂದು ಹಳೆ ಒಡಂಬಡಿಕೆಯಲ್ಲಿ ಸೌಲನು ಅವನ ತಂದೆಯಾದ ಒಂದು
ತಂದೆಯಿಂದ ಬಂದಂತಹ ಪ್ರಾಣಿ ಕತ್ತೆಯನ್ನು ಹುಡುಕುವುದನ್ನ ನಾವು ನೋಡ್ತೇವೆ. ಅದರ ಬಗ್ಗೆ ಅವನಿಗೆ ಯಾವ ತರ ಒಂದು ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿದು ಪಡುತ್ತದೆ ನೋಡೋಣ. In 1 Samuel 9th chapter verse 3 to 6 and 15 to 20, we see that Samuel came to know that Saul's donkeys were missing. ಇಲ್ಲಿ ಸಮುವೇಲನಿಗೆ ಸೌಲನಿಗೆ ಸೇರಿದಂತ ಒಂದು ಕತ್ತೆ ತಪ್ಪಿಸಿಕೊಂಡಿರೋದು ವಿಷಯದಲ್ಲಿ 1 ಸಮುವೇಲ 9ನೇ ಅಧ್ಯಾಯ 3ರಿಂದ 16 ವಚನಗಳಲ್ಲಿ ನಾವು ತಿಳಿದುಕೊಳ್ತೇವೆ. So Saul lost some of his donkeys. ಸೌಲನು ತನ್ನ ಕೆಲವು ಕತ್ತೆಗಳು ತಪ್ಪಿಸಿಕೊಂಡಿವೆ, ಕಳ್ಕೊಂಡಿದ್ದಾನೆ. So he came searching for them and he could not find them. ಅವುಗಳಿಗೋಸ್ಕರ ಆತನು ಹುಡುಕುತ್ತಾನೆ, ಆದರೆ ಅವು ಸಿಗುವುದಿಲ್ಲ. And then he met Samuel, and then Samuel guided him to find where the donkeys were present. ನಂತರ ಆತನು ಸಮುವೇಲನನ್ನು ಸಂಧಿಸಲಾಗಿ ಸಮುವೇಲನು ಆ ಕತ್ತೆಗಳು ಎಲ್ಲಿ ಸಿಗುತ್ತವೆ, ಎಲ್ಲಿ ಇವೆ ಅನ್ನೋ ವಿಷಯವನ್ನ ಸೌಲನಿಗೆ ಹೇಳುತ್ತಾನೆ. So Samuel came to know about his missing donkeys, and he came to know the location where his donkeys were also. ಅಲ್ಲಿ ಸಮುವೇಲನ ಸಹಾಯದಿಂದ ಸೌಲನಿಗೆ ತನ್ನ ಕತ್ತೆಗಳು ಇರುವಂತಹ ಸ್ಥಳವು ಅವು ಎಲ್ಲಿವೆ ಅನ್ನುವ ಬಗ್ಗೆ ಅವನಿಗೆ ತಿಳಿವಳಿಕೆ ಉಂಟಾಗುತ್ತದೆ. It was not only the knowledge of the missing donkeys, but the knowledge about the exact location where these donkeys were present. ಆ ಒಂದು ಕತ್ತೆಗಳ ಎಲ್ಲಿ ಒಂದು ತಪ್ಪಿಸ್ಕೊಂಡಿರೋ ಕತ್ತೆಗಳ ವಿಷಯ ಮಾತ್ರವಲ್ಲ, ಅವುಗಳು ಸರಿಯಾದ ಎಲ್ಲಿವೆ ಅಂತ ಸರಿಯಾದ ಸ್ಥಳದ ವಿಷಯದಲ್ಲಿಯೂ ಸಹ ಆತನಿಗೆ ಮಾಹಿತಿ ದೊರಕುವಂತದ್ದಾಗಿದೆ. So this information was not something easily available naturally to Samuel, but it was supernaturally given to Samuel by the Holy Spirit. ಇದು ಸಾಮಾನ್ಯವಾಗಿ ಸುಲಭವಾಗಿ ಸಿಗುವಂತಹ ಮಾಹಿತಿ ಅಲ್ಲ, ಇದು ಅಲೌಕಿಕವಾದ ಒಂದು ಶಕ್ತಿಯಿಂದ ದೇವರಿಂದಲೇ ಸಿಗುವಂತಹ ಒಂದು ವಿಷಯವಾಗಿದೆ, ವರವಾಗಿದೆ. Let us take one example where Jesus is talking to Nathanael. ಯೇಸು ಕ್ರಿಸ್ತನು ನತಾನಿಯೇಲನ ಬಗ್ಗೆ ಆಡುವ ಮಾತಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. He is talking to Nathanael. ಆತನು ನತಾನಿಯೇಲನ ಕುರಿತು ಮಾತಾಡ್ತಾ ಇದ್ದಾನೆ. It is recorded in the Gospel of John, 1st chapter, verse 48. 1ನೇ ಅಧ್ಯಾಯ 48ನೇ ವಚನ, ಯೋಹಾನನ ಸುವಾರ್ತೆ. ಇಲ್ಲಿ ಇದರ ಬಗ್ಗೆ ಮಾತಾಡುವಂತದ್ದಾಗಿದೆ. Let us see what the Lord is telling. He says, before Philip called you, I saw you under the fig tree. ಫಿಲಿಪ್ಪನು ನಿನ್ನನ್ನು ಕರೆಯುವ ಮೊದಲೇ ಆ ಒಂದು ಅತ್ತಿಯ ಮರದ ಕೆಳಗೆ ನಿನ್ನನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತೇನೆ. So from this statement, it is so important to understand that Jesus had a knowledge of Nathanael, where he was and what he was doing. ಈ ಒಂದು ನಿದರ್ಶನದಲ್ಲಿ ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ, ಯೇಸು ಕ್ರಿಸ್ತನಿಗೆ ನತಾನಿಯೇಲನ ಬಗ್ಗೆ ಅದಕ್ಕೆ ಮೊದಲೇ ಅವನು ಎಲ್ಲಿದ್ದ, ಹೇಗಿದ್ದ, ಯಾರು ಎಂಬ ಮಾಹಿತಿ ಆತನಿಗೆ ತಿಳಿದಿತ್ತು. So Jesus knew where he was going about. Jesus knew about his different locations, and Jesus knew also about his activities before they met. ಯೇಸು ಕ್ರಿಸ್ತನು ನತಾನಿಯೇಲನ ಸಂಧಿಸುವ ಮೊದಲೇ ನತಾನಿಯೇಲನ ವಿಷಯದಲ್ಲಿ ಆತನು ಎಲ್ಲಿ ಇದ್ದನು, ಎಲ್ಲಿಗೆ ಹೋಗ್ತಿದ್ದನು, ಅವನ ವಿಷಯವೇನು ಎಂಬುದು ಸಂಪೂರ್ಣವಾಗಿ ಕ್ರಿಸ್ತನಿಗೆ ತಿಳಿದಿತ್ತು. So from this example, we can understand it is a supernatural information given by the Holy Spirit to Jesus about Nathanael. ಇದು ದೇವರ ಪರಿಶುದ್ಧಾತ್ಮನ ಸಹಾಯದಿಂದ ಆತನಿಗೆ ತಿಳಿದಿದ್ದಂತಹ ಮಾಹಿತಿಯಾಗಿತ್ತು. ಇದು ಅಲೌಕಿಕವಾಗಿ ಆತನು ಪಡ್ಕೊಂಡಿದ್ದನು. ಇದು ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ತಿಳಿಯುವಂತಹ ವಿಷಯವಲ್ಲ. Because of Jesus revealing to Nathanael became very much amazed, and that is the reason why Nathanael said, he confessed before Jesus and said that you are the Son of God and the King of Israel.
ನತಾನಿಯೇಲನಿಗೆ ಯೇಸು ಕ್ರಿಸ್ತನು ಆತನ ಬಗ್ಗೆ ಹೇಳಿದ ಮಾಹಿತಿ ಆತನಿಗೆ ತಿಳಿಯದಿದ್ದರೂ ಸಂಧಿಸದಿದ್ದರೂ ಹೇಳಿದಂತಹ ವಿಷಯಗಳನ್ನು ಕೇಳಿ ನತಾನಿಯೇಲನು ಬಹಳ ಆಶ್ಚರ್ಯಗೊಂಡು ಈತನು ಸಾಮಾನ್ಯವಾದ ವ್ಯಕ್ತಿಯಲ್ಲ, ಈತನು ನಮ್ಮ ರಕ್ಷಕನಾಗಿದ್ದಾನೆ, ಈತನು ಕ್ರಿಸ್ತನಾಗಿದ್ದಾನೆ, ದೇವರಿಂದ ಕಳುಹಿಸಲ್ಪಟ್ಟಿದ್ದಾನೆ ಎಂಬುದನ್ನು ಆತನು ಮನಗಂಡನು. Because of this revelation to Jesus and Jesus speaking to Nathanael, Nathanael came to know that Nathanael got the revelation also through Jesus that he is the Son of God. ಯೇಸು ಕ್ರಿಸ್ತನಿಗೆ ಸಿಕ್ಕಂತ ಈ ಮಾಹಿತಿಯು ಆತನು ನತಾನಿಯೇಲನಿಗೆ ತಿಳಿದು ಬಂದಾಗ ನತಾನಿಯೇಲನು ಆಶ್ಚರ್ಯಗೊಂಡು ಆತನು ಸಹ ಪರಿಶುದ್ಧಾತ್ಮನಿಂದ ಈತನೇ ನಮ್ಮ ರಕ್ಷಕನು, ಈತನೇ ನಮಗೋಸ್ಕರ ಬಂದಿರುವಂತಹ ಕ್ರಿಸ್ತನು ಎಂಬ ಒಂದು ವಿಷಯ ಕೂಡ ಆತನಿಗೆ ದೇವರ ಆತ್ಮನಿಂದಲೇ ದೊರಕಿತು. Since Jesus spoke to Nathanael in that supernatural revelation, Nathanael, after getting that information, he magnified the Lord, he glorified the Lord. ಈ ವಿಷಯವು ಯೇಸು ಕ್ರಿಸ್ತನಿಂದ ತಿಳಿಯುತ್ತಿರುವಾಗಲೇ ನತಾನಿಯೇಲನು ದೇವರನ್ನ ಮಹಿಮೆ ಪಡಿಸಿದನು, ಆತನನ್ನ ಘನಪಡಿಸಿದನು. ಹೇಗಂದ್ರೆ ಈತನು ಬರಬೇಕಾದಂತಹ ಕ್ರಿಸ್ತನೇ, ಈತನೇ ನಮ್ಮ ರಕ್ಷಕನು ಎಂಬ ಒಂದು ಅರಿವು ಪರಿಶುದ್ಧಾತ್ಮನಿಂದ ಆತನಿಗೆ ಉಂಟಾದ ಮೇಲೆ. Now, there are several examples in the Bible. We will not go into the details, but I want to encourage all of you that we also can operate in the word of knowledge. ನಾವು ಕೂಡ ಈ ಒಂದು ಪರಿಜ್ಞಾನವನ್ನು ಹೊಂದಿಕೊಳ್ಳಬಹುದಾಗಿದೆ. ಇಂತಹ ನಿದರ್ಶನಗಳು ಸತ್ಯವೇದದಲ್ಲಿ ಅನೇಕ ನಿದರ್ಶನಗಳಿವೆ. ಪ್ರತಿಯೊಂದರನ್ನು ನಾವು ವಿವರವಾಗಿ ಕಲಿಯುವುದಕ್ಕಾಗುವುದಿಲ್ಲ, ಆದರೆ ಕೆಲವು ಒಂದು ಉದಾಹರಣೆಗಳಿಂದ ಇದನ್ನ ಅರ್ಥಕೊಂಡಿದ್ದೇವೆ. See, I will give my own personal example of the word of knowledge which I operated. ನಾನು ನನಗಾಗಿರುವಂತಹ ಒಂದು ನಾನೇ ಕಂಡುಕೊಂಡಂತಹ ಅನುಭವಕ್ಕೆ ಬಂದಿರುವಂತಹ ಒಂದು ಉದಾಹರಣೆಯನ್ನ ನಿಮ್ಮ ಜೊತೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. Savita is my witness. ಇದು ನನ್ನ ಒಂದು ಸಾಕ್ಷಿಯಾಗಿದೆ. Savita, Matthew is my witness for this. ಸವಿತಳು ನನಗೆ ಈ ವಿಷಯದಲ್ಲಿ ಸಾಕ್ಷಿಯಾಗಿದ್ದಾಳೆ. You know, I have not gone to Chikmagalur. I do not know anything about Chikmagalur, Chimera Church or the Chimera Church School also. But I got yes. ನಾನು ಇದುವರೆಗೂ ಚಿಕ್ಕಮಗಳೂರಿಗೆ ಹೋಗಿರಲಿಲ್ಲ, ಅಲ್ಲಿ ಇರುವಂತಹ ಸಭೆಗೆನ್ನೂ ಸಹ ನಾನು ಕಂಡಿರಲಿಲ್ಲ. ಕೈಮರ ಸಭೆಯ ವಿಷಯದಲ್ಲಿ ನನಗೇನು ಗೊತ್ತಿರಲಿಲ್ಲ. I do not know anything about the Chimera School also. I do not know any members by name or by any contacts. ಕೈಮರಕ್ಕೆ ಸೇರಿದಂತಹ ಸಭೆಯಾಗಲಿ, ಅಲ್ಲಿರುವಂತಹ ಶಾಲೆಯಾಗಲಿ, ಅಲ್ಲಿದ್ದಂತಹ ಸದಸ್ಯರಾಗಲಿ, ಅಂದರೆ ಸಭಿಕರಾಗಲಿ, ಅವರ ವಿಷಯದಲ್ಲಿ ನನಗೆ ಯಾವ ಒಂದು ಮಾಹಿತಿಯೂ ಇರಲಿಲ್ಲ. ನಾನು ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ನನಗೇನು ಗೊತ್ತಿರಲಿಲ್ಲ. But I got the revelation that the church was closed down and the school also was closed down. ನನಗೆ ಒಂದು ವಿಷಯ ತಿಳಿದು ಬಂತು, ಸಭೆಯು ಮತ್ತು ಅಲ್ಲಿ ಇದ್ದಂಥ ಶಾಲೆಯು ಸಹ ಅದು ಸಂಪೂರ್ಣ ಮುಚ್ಚಲ್ಪಟ್ಟಿದೆ ಎಂಬ ವಿಷಯ ಗೊತ್ತಾಯಿತು. And this matter, this revelation, I gave it to Savita Matthew. ಇಲ್ಲಿ ನಮ್ಮ ಕೂಟದಲ್ಲಿ ಸೇರಿ ಬರುವಂತಹ ಸಹೋದರಿ ಸವಿತಾ ಮ್ಯಾಥ್ಯೂ ಜೊತೆ ಈ ವಿಷಯವನ್ನು ನಾನು ಹಂಚಿಕೊಂಡೆನು. And then afterwards, for a few days, I forgot about it. And it so happened that Savita, when she met Pastor Murli, that she came to know that the church and the school was closed down. ಕೆಲವು ದಿನಗಳಾದ ಮೇಲೆ ನಾನು ಇದನ್ನ ಮತ್ತೆ ಆದ್ರೆ ಸವಿತಾ ಅವರು ನಮ್ಮ ಪಾಸ್ಟರ್ ಮುರಳೀಕೃಷ್ಣ ಅವರನ್ನ ಭೇಟಿ ಮಾಡಿದಾಗ ಸ್ಕೂಲು ಮತ್ತೆ ಸಭೆ ಎರಡು ಮುಚ್ಚಲ್ಪಟ್ಟಿದೆ ಎಂಬ ವಿಷಯ ಗೊತ್ತಾಯ್ತು. And then I told her that you will be going to the Chimera Church there and you will be ministering to the people there. ಅಲ್ಲಿ ನೀನು ಕೈಮರ ಸಭೆಗೆ ಹೋಗ್ತೀಯ,
ಅಲ್ಲಿ ಜನರ ಒಂದು ಸುವಾರ್ಥ ಸೇವೆಯನ್ನ ಮಾಡ್ತೀಯ ಎಂಬುದಾಗಿ ನಾನು ಆಕೆಗೆ ಹೇಳಿದೆ. So she went there and she saw that the church was closed down. The school also was closed down, and it was for I think for several, I think few years or some years, the school was closed down, the church was closed down, and all this revelation I got it from the Holy Spirit. ನಾನು ಈ ವಿಷಯವನ್ನ ಅಂದ್ರೆ ಪರಿಶುದ್ಧಾತ್ಮನ ಸಹಾಯದಿಂದ ಪಡ್ಕೊಂಡಿದ್ದೆ. ಆಕೆಯು ಅಲ್ಲಿ ಹೋದಾಗ ಸಭೆಯು ಮುಚ್ಚಲ್ಪಟ್ಟಿತ್ತು, ಹಾಗೆ ಶಾಲೆಯು ಕೂಡ ಮುಚ್ಚಲ್ಪಟ್ಟಿತ್ತು. ಈ ವಿಷಯವು ನನಗೆ ಪರಿಶುದ್ಧಾತ್ಮನಿಂದ ತಿಳಿಯಲ್ಪಟ್ಟಿತ್ತು. So this is one aspect of Kaimara Church. ಇದು ತಾನೇ ಕೈಮರದ ಸಭೆಯ ಒಂದು ವಿಷಯವಾಗಿದೆ. Then when Savita had gone down to Kaimara Church, there she was on a Saturday. She and sister, I don't know, I forget, Dr. Mr. Murli's Cynthia and Savita had both gone to the Kaimara Church to minister to the sick people. ಅಲ್ಲಿ ಕೈಮರ ಸಭೆಗೆ ಹೋದಾಗ ಸವಿತಾ ಅವರ ಜೊತೆಗೆ ಶ್ರೀಮತಿ ಮುರಳೀಕೃಷ್ಣ ಅವರು ಸಹ ಇದ್ರು. ಅಲ್ಲಿ ಜನರನ್ನ ಅವರು ಈ ಒಂದು ಸುವಾರ್ಥ ಸೇವೆಗೆ ಜನರನ್ನ ಹೊರಗಡೆ ಭೇಟಿಯಾಗೋದನ್ನು ನಾವು ನೋಡ್ತೇವೆ. It was on a Saturday. ಹೇಳಿ. We met sick people. ಅಲ್ಲಿದ್ದ ರೋಗಿಗಳನ್ನ ನಾವು ರೋಗಿಗಳನ್ನ ಸಂಧಿಸಿ ಅಲ್ಲಿ ಒಂದು ವೈದ್ಯಕೀಯ ಸೇವೆ ಮಾಡಿದ್ದನ್ನ ನಾವು ಕಾಣ್ತೇವೆ. So it was in the afternoon when the Holy Spirit revealed to me that saying, Savita is ministering to a lady who is sick and you talk to her to pray for her. ನಂತರ ಅಲ್ಲಿ ನನಗೆ ಮಧ್ಯಾಹ್ನವಾದಾಗ ಈ ಒಂದು ಪ್ರಕಟಣೆ ದೇವರಿಂದ ನನಗೆ ದೊರಕಿತು. ಆಕೆಯು ಒಬ್ಬ ಇಲ್ಲ ಸರ್, ಸ್ತ್ರೀಗೆ ಮಧ್ಯಾಹ್ನ ಟೈಮಲ್ಲಿ ಚರ್ಚ್ ಮುಗಿದ ನಂತರ ಮಧ್ಯಾಹ್ನದಲ್ಲಿ ಒಬ್ಬ ಆಕೆಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇರೋ ಟೈಮಲ್ಲಿ ನಾನು ಅಣ್ಣನ್ಗೆ ಕಾಲ್ ಮಾಡಿ ಅಣ್ಣ ಪ್ರೇಯರ್ ಮಾಡಿ ಅಂತ ಕೇಳ್ಕೊಂಡೆ. ಆಗ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಆದಂತ ಅನುಭವ ಈಗ ಹೇಳ್ತಾರೆ. ಹೇಳಿ. ಥ್ಯಾಂಕ್ ಯು ಸಿಸ್ಟರ್. So then this revelation that she is ministering to a sick person has come from the Holy Spirit. ಈಕೆಯು ಈ ರೋಗಿಗೆ ಒಂದು ಮಾಡುತ್ತಿರುವಂತಹ ವೈದ್ಯಕೀಯ ಸೇವೆ ನನಗೆ ಪರಿಶುದ್ಧಾತ್ಮನಿಂದ ತಿಳಿಸಲ್ಪಟ್ಟಿತ್ತು. There's nothing in me, everything is from the Holy Spirit. ಇದರಲ್ಲಿ ನನ್ನದು ಯಾವುದೂ ಇಲ್ಲ, ಪ್ರತಿಯೊಂದು ಪರಿಶುದ್ಧಾತ್ಮನಿಂದ ಬಂದದ್ದಾಗಿತ್ತು. It is only for the glory of God and for the encouragement of the body of Christ. ಇದು ದೇವರ ಮಹಿಮೆಯಿಂದ ಮತ್ತು ಕ್ರಿಸ್ತನ ಅಂಗವಾದ ಒಂದು ಸುವಾರ್ಥ ಸೇವೆಗೆ ಬರಬೇಕಾದಂತಹ ಪ್ರೋತ್ಸಾಹ ಉತ್ತೇಜನವಾಗಿತ್ತು. Now let us understand the purpose of this word of knowledge the Holy Spirit wants to give to every believer and one who longs for it. ಪ್ರತಿಯೊಬ್ಬ ವಿಶ್ವಾಸಿಗೂ ಅದಕ್ಕೋಸ್ಕರ ಹಂಬಲಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಶುದ್ಧಾತ್ಮನ ಈ ಒಂದು ಜ್ಞಾನವು ಕೊಡಲ್ಪಡುತ್ತದೆ ಎಂಬುದರ ಬಗ್ಗೆ ನಾವು ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳೋಣ. The primary purpose is to build up the church, the body of Christ. ದೇವರ ಒಂದು ದೇಹವಾಗಿರುವಂತಹ ಸಭೆ ಕಟ್ಟುವುದಕ್ಕೋಸ್ಕರ ಈ ಒಂದು ವರವು, ಪರಿಶುದ್ಧಾತ್ಮನ ವರವು ನಮಗೆ ಕೊಡಲ್ಪಡುತ್ತದೆ. It is to encourage believers. ಇದು ವಿಶ್ವಾಸಿಗಳಿಗೆ ಒಂದು ಧೈರ್ಯಗೊಳಿಸುವಂತೆ ಪ್ರೋತ್ಸಾಹದಾಯಕವಾದ ರೀತಿಯಲ್ಲಿ ಕೊಡಲ್ಪಡುತ್ತದೆ. And it is to provide insight into God's plans and purposes. Pardon me, sir? It is to provide insight into God's plans and purposes. ದೇವರ ಯೋಜನೆ ಮತ್ತು ಉದ್ದೇಶಗಳ ವಿಷಯದಲ್ಲಿ ಪರಿಜ್ಞಾನವನ್ನ ಹೊಂದಿಕೊಳ್ಳಲು ಇದು ಕೊಡಲ್ಪಡುತ್ತದೆ. See, the word of knowledge brings comfort, direction, and revelation for practical purposes in people's lives. ಪ್ರಾಯೋಗಿಕವಾಗಿ ನಮ್ಮ ಜೀವಿತದಲ್ಲಿ ಮಾಡಬೇಕಾದ ಕೆಲಸಗಳ ವಿಷಯದಲ್ಲಿ ಪರಿಶುದ್ಧಾತ್ಮನು ನಮಗೆ ಬೇಕಾದಂತಹ ಮಾಹಿತಿಗಳನ್ನ ಈ ಒಂದು ಅಂದ್ರೆ ವರ್ಡ್ ಆಫ್ ನಾಲೆಡ್ಜ್, ವಾಕ್ಯದ ಪರಿಜ್ಞಾನ ಹೊಂದಿಕೊಳ್ಳುವುದರಿಂದ ನಮಗೆ ಸಿಗುವಂತದ್ದಾಗಿದೆ.
Now, let us take, for example, you have daughters and you have got sons who have come to a certain age and they are to be given in marriage. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮಗೆ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರ್ತಾರೆ. ಇವರಿಗೆ ಮದುವೆ ಮಾಡಿಕೊಡುವ ಒಂದು ಹಂತಕ್ಕೆ ಬಂದಿದ್ದಾರೆ. ಈ ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ. Proposals come from parents saying that my son wants to get married to your daughter. ತಂದೆ ತಾಯಿಗಳಿಗೆ ಇತರರಿಂದ ಒಂದು ಇದು ಸಂಬಂಧಗಳು ಒದಗಿ ಬರುವುದನ್ನು ನಾವು ನೋಡ್ತೇವೆ. Or vice versa. ಇದು ಬೇರೆ ರೀತಿಯೂ ಆಗಬಹುದು. ನಮಗೆ ಬೇರೆ ಸಂಬಂಧಗಳು ಸಿಗುವಂಥದ್ದು, ಸಂಬಂಧಗಳು ಒದಗಿ ಬರುವಂಥದ್ದು ಎರಡೂ ಆಗಿರಬಹುದು. So daughters also, message of information about daughters are also brought to the sons, or sons information is brought to the daughters. ನೋಡಿ, ಹುಡುಗರಿಗೆ ಬೇಕಾದಂತಹ ಹುಡುಗಿಯರ ವಿಷಯದಲ್ಲಿ ನಮಗೆ ಮಾಹಿತಿಗಳು ಸಿಗುತ್ತವೆ. ಹುಡುಗಿಯರಿಗೆ ಬೇಕಾದಂತಹ ಹುಡುಗರ ವಿಷಯದಲ್ಲೂ ಸಹ ನಮಗೆ ಮಾಹಿತಿ ದೊರಕುವಂಥದ್ದಾಗಿರುತ್ತದೆ. But generally parents, they see the outside of a person, like how many cars he has, how much income he's getting, how much property he has. We see all the outside thing, what is his position and power. ಒಬ್ಬ ಹುಡುಗನ ವಿಷಯದಲ್ಲಿ ಆತನ ಕುಟುಂಬದ ವಿಷಯದಲ್ಲಿ ಆತನಿಗೆ ಎಷ್ಟು ಸಂಬಳ ಬರ್ತಾ ಇದೆ, ಆತನಿಗಿರುವಂತಹ ಕಾರು, ಬಂಗ್ಲೆ ಮತ್ತು ಹೊರಗೆ ತೋರಿಸಲ್ಪಡುವ ಕಾಣಬಹುದಾದ ಎಲ್ಲ ಒಂದು ಮಾಹಿತಿಗಳು ನಮಗೆ ಸಿಗ್ತವೆ. But by the help of the word, by the help of word of knowledge through the Holy Spirit, we can know all the hidden things about the boy who wants to get married, or know the hidden things about the girl who wants to get married. ಆದರೆ ಪರಿಶುದ್ಧಾತ್ಮನ ಸಹಾಯದಿಂದ, ಅಂದ್ರೆ ವಾಕ್ಯ ಬಲದಿಂದ ಸಿಗುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ನಮಗೆ ಹುಡುಗಿಯ ಅಥವಾ ಹುಡುಗನ ಆ ಜೀವಿತ ಹೇಗಿದೆ, ಆತನ ಒಂದು ಸ್ವಭಾವ, ಆತನ ಒಂದು ಗುಣ ನಡತೆಯ ಬಗ್ಗೆ ಬೇಕಾದಂತಹ ಮಾಹಿತಿಗಳು ನಮಗೆ ಪರಿಶುದ್ಧಾತ್ಮನಿಂದ ಸಿಗುವಂತದ್ದಾಗಿದೆ. It is easy to get a boy and a girl married, but not knowing what is the future for them. ಇದು ಒಂದು ಹುಡುಗ ಅಥವಾ ಒಂದು ಹುಡುಗಿ ಸುಲಭವಾಗಿ ಮದುವೆ ಆಗಿಬಿಡ್ಬೋದು. ಆದರೆ ಒಂದು ಭವಿಷ್ಯದಲ್ಲಿ ಅವರ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳದೆ ನಾವು ಇದನ್ನ ನಡೆದು ಬಿಡಬಹುದು. Like, for example, we do not know who carries the inherited metabolic diseases coming through generations. ಅಂದ್ರೆ ಒಂದು ತಲತಲಾಂತರದಿಂದ ಅವರಿಗೆ ಅನುವಂಶೀಯವಾಗಿ ಯಾವ ರೋಗಗಳು ಅವರಲ್ಲಿ ಇರ್ತವೆ ಅನ್ನೋ ವಿಷಯ ನಮಗೆ ತಿಳಿದಿಲ್ಲದೆ ಇರಬಹುದು. These are all hidden. We cannot see with our naked eyes. ಇವುಗಳೆಲ್ಲ ರಹಸ್ಯವಾಗಿರುವಂತದ್ದು, ಗುಪ್ತವಾಗಿರುವಂತದ್ದು, ಗುಟ್ಟಾಗಿರುವಂತದ್ದು ನಮಗೆ ನಮ್ಮ ಕಣ್ಣುಗಳಿಗೆ ಹೇಗೆ ನೇರವಾಗಿ We only through the Holy Spirit will come to know about the details. ಪರಿಶುದ್ಧಾತ್ಮನ ಸಹಾಯದಿಂದಲೇ ನಮಗೆ ಈ ವಿಷಯಗಳು ತಿಳಿಯಲ್ಪಡುತ್ತವೆ. Some people carry generational curses. ಕೆಲವರು ತಲತಲಾಂತರದಿಂದ ಶಾಪಗಳನ್ನ ಹೊಂದಿಕೊಂಡು ಬಂದಿರ್ತಾರೆ. And poor children, when boy and girl gets married and their children are born, then the curses are manifest in the children. ನಾವು ಅಂತಹ ಸಂದರ್ಭಗಳಲ್ಲಿ ಹುಡುಗ ಹುಡುಗಿ ಮದುವೆಯಾಗಿ ಮಕ್ಕಳನ್ನ ಪಡ್ಕೊಂಡಾಗ ಆ ಮಕ್ಕಳಲ್ಲಿ ಈ ಒಂದು ಶಾಪಗಳನ್ನ, ಅದರ ಪರಿಣಾಮಗಳನ್ನ ನೋಡುತ್ತೇವೆ. When we see their grandchildren, their grandchildren, and they are suffering, it really agonizes our heart. It pains our heart. ಇಂತಹ ಒಂದು ಶಾಪಗಳಿಂದ ಮೊಮ್ಮಕ್ಕಳು ಬಹಳ ಕಷ್ಟಪಡುವುದನ್ನ, ನರಳುವುದನ್ನ, ಅದರ ಪರಿಣಾಮಗಳನ್ನ ಸಹಿಸಿಕೊಂಡು ಹೊತ್ಕೊಂಡು ಹೋಗೋದ್ರಿಂದ ಅದನ್ನ ನೋಡಿ ಆ ಒಂದು ತಂದೆ ತಾಯಿಗಳಿಗೆ ಅಥವಾ ಪೋಷಕರಿಗೆ ಬಹಳ ವ್ಯಥೆ, ದುಃಖ ಆಗೋದನ್ನ ನಾವು ನೋಡ್ತೇವೆ. We can prevent all these things. We can prevent all these things if we are sensitive to the Holy Spirit and receive the word of knowledge. ನಮಗೆ ಪರಿಶುದ್ಧಾತ್ಮನ ಸಹಾಯ ಮತ್ತು ಈ ವಾಕ್ಯದ ಪರಿಜ್ಞಾನವಿದ್ದ ಪಕ್ಷದಲ್ಲಿ ಇವೆಲ್ಲಗಳಿಂದ ನಾವು ಪಾರಾಗಬಹುದಾಗಿದೆ. Sometimes there are family property disputes, financial debts. We will not know. They're all hidden. Everything looks nice from outside, but only the Holy Spirit knows. ಕೆಲವು ಕೌಟುಂಬಿಕವಾಗಿ ಕೆಲವರಿಗೆ ಅನೇಕ ಸಮಸ್ಯೆಗಳು, ಹಣಕಾಸಿನ ಬಿಕ್ಕಟ್ಟು, ಇಲ್ಲವೇ ಒಂದು ವ್ಯಾಜ್ಯಗಳು, ಇವುಗಳೆಲ್ಲ ಇರ್ತವೆ.
ಇವುಗಳ ವಿಷಯದಲ್ಲಿ ನಮಗೆ ಪರಿಶುದ್ಧಾತ್ಮನ ಸಹಾಯವಿಲ್ಲದಿದ್ದರೆ ನಾವು ಇಂತಹ ಸಂದರ್ಭಗಳಲ್ಲಿ ನಾವು ಸಿಕ್ಕಿ ಹಾಕೊಳ್ಳೋದನ್ನ ನಾವು ಕಾಣ್ತೇವೆ. So we need the word of knowledge in our day-to-day life. ಆದ್ರಿಂದ ನಮ್ಮ ದೈನಂದಿನ ಜೀವಿತದಲ್ಲಿ ಈ ವಾಕ್ಯದ ಪರಿಜ್ಞಾನವು ನಮಗೆ ಅತ್ಯಗತ್ಯವಾಗಿದೆ. So let us understand this, that one who has a word of knowledge does not make that person more spiritual than others. ನೋಡಿ, pardon me, sir. Having the word of knowledge does not make one person more spiritual than others. ಕೇವಲ ವಾಕ್ಯದ ಅಥವಾ ಈ ದೇವರ ವಾಕ್ಯದ ಪರಿಜ್ಞಾನವಿದ್ದ ಪಕ್ಷ ಇದರ ಮಾತ್ರದಿಂದಲೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಹೆಚ್ಚಿನ ಜ್ಞಾನ ಹೊಂದಿರಲು ಸಾಧ್ಯವಿಲ್ಲ. It does not mean that if I have word of knowledge, I am spiritually superior. ಅಂದರೆ ನನಗೆ ದೇವರ ವಾಕ್ಯ ಗೊತ್ತಿದೆ ಅಂತಂದ್ರೆ ಆತ್ಮಿಕವಾದಿ ಆ ರೀತಿಯಲ್ಲಿ ನಾನು ಬಹಳ ಶ್ರೇಷ್ಠ ಅಂತ ಏನಿಲ್ಲ. It is nothing but God's way of using the individual for his work. ಇದು ದೇವರು ಒಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ತನ್ನ ಕೆಲಸಕ್ಕೆ ಉಪಯೋಗಿಸೋದ್ರ ಮೇಲೆ ಆಧಾರಗೊಂಡಿದೆ. So if we want to operate in the word of knowledge, there we should be very, very humble before the Holy Spirit and before God. ಪರಿಜ್ಞಾನಾನುಸಾರವಾಗಿ ನಾವು ನಡ್ಕೊಳ್ಬೇಕು ಅಂತಂದ್ರೆ ನಾವು ಯಾವಾಗಲೂ ನಮ್ಮನ್ನು ತಗ್ಗಿಸಿಕೊಂಡು ಪರಿಶುದ್ಧಾತ್ಮನ ಸಹಾಯದಿಂದ ನಡ್ಕೊಳ್ಳಬೇಕಾಗಿದೆ. See, this word of knowledge is not a gift only for a selected few people. ಈ ಒಂದು ವಾಕ್ಯದ ಪರಿಜ್ಞಾನ ಕೇವಲ ಆಯ್ದುಕೊಂಡಂತಹ ಕೆಲವರಲ್ಲಿ ಇದೆ ಅಂತ ಅಂದ್ಕೋಬೇಕಾಗಿಲ್ಲ. It is not for some elders or deacons or pastors or some officers in the division or in the section, etc., etc. ಇದು ನಮ್ಮ ಒಂದು ಮಧ್ಯದಲ್ಲಿ ಅಂದ್ರೆ ಕೆಲವರಿಗೆ ಮಾತ್ರ, ಅಂದ್ರೆ ಹಿರಿಯರಿಗೆ ಅಥವಾ ಬೋಧಕರಿಗೆ ಅಥವಾ ಡಿವಿಷನ್ ಅಥವಾ ಯೂನಿಯನ್ ಇರುವಂತಹ ಒಂದು ಅಧಿಕಾರಿಗಳಲ್ಲಿ ಮಾತ್ರ ಇದೆ ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. It is for every one of us. ಇದು ಎಲ್ಲರಲ್ಲೂ ಇರುವಂತದ್ದಾಗಿದೆ. Because the word of God says covet gifts. ಇಲ್ಲಿ covet gifts. The word of God says we must love these gifts, desire for these gifts. ನಾವು ಈ ಒಂದು ವರಗಳಿಗೋಸ್ಕರ ಹಂಬಲಿಸಬೇಕಾಗಿದೆ. ಕವೆಟ್ ಅಂತಂದ್ರೆ ಆಸೆ ಪಟ್ಟುಕೊಳ್ಳುವಂತದ್ದಾಗಿದೆ. So those who desire for it, then those who long for it, and those who ask for it, they will receive this gift. ಯಾರು ಇದನ್ನ ಬಯಸಿ ಇದಕ್ಕೋಸ್ಕರ ಹಂಬಲಿಸಿ ಇದನ್ನ ಕೇಳ್ಕೊಳ್ತಾರೋ ಅಂತವರಿಗೆ ಈ ಒಂದು ಪರಿಶುದ್ಧಾತ್ಮನ ವರವು ಸಿಗುವಂತದ್ದಾಗಿದೆ, ಪರಿಜ್ಞಾನ. So how can we get this gift? ಈ ವಾಕ್ಯದ ಪರಿಜ್ಞಾನವನ್ನ ನಾವು ಹೇಗೆ ತಾನೇ ಪಡೆದುಕೊಳ್ಳಬಹುದಾಗಿದೆ? So we have to cultivate a very close relationship with the Holy Spirit. ಪರಿಶುದ್ಧಾತ್ಮನ ಜೊತೆಗೆ ಬಹಳ ಹತ್ತಿರದ ಸಂಬಂಧವನ್ನ ನಾವು ಕಾಯ್ದುಕೊಳ್ಳಬೇಕಾಗಿದೆ. We should spend quality time in prayer with him. ನಮ್ಮಲ್ಲಿರುವಂತಹ ಶ್ರೇಷ್ಠ ಸಮಯವನ್ನ ನಾವು ಪರಿಶುದ್ಧಾತ್ಮ ಜೊತೆ ಕಳೆಯಬೇಕಾಗಿದೆ. We should spend time in reading God's word. ದೇವರ ವಾಕ್ಯಗಳನ್ನ ಓದುವುದಕ್ಕೆ ನಾವು ಒಳ್ಳೆಯ ಸಮಯವನ್ನು ಕೊಡಬೇಕಾಗಿದೆ. And be always open and sensitive to the Holy Spirit. ನಾವು ಯಾವಾಗಲೂ ಪರಿಶುದ್ಧಾತ್ಮನ ಆ ಒಂದು ಇರುವಿಕೆಗೆ, ಆತನ ಕರೆಯುವಿಕೆಗೆ ಯಾವಾಗಲೂ ನಾವು ಮನಸ್ಸನ್ನ ಬಿಚ್ಚಿ ಹೃದಯವನ್ನ ಶುದ್ಧಪಡಿಸಿಕೊಂಡು ಮುಕ್ತವಾಗಿರಬೇಕಾಗುತ್ತದೆ. Be open and be sensitive to the Holy Spirit. ನಾವು ಪರಿಶುದ್ಧಾತ್ಮನಿಗೆ ಒಂದು ಸಂವೇದನೆಯನ್ನ ನಾವು ಹೊಂದಿಕೊಳ್ಬೇಕು. ಯಾವಾಗಲೂ ಮುಕ್ತವಾಗಿ ಆತನಿಗೆ ಅವಕಾಶವನ್ನ ಕೊಡಬೇಕು. See, like suppose say you want to go out to some place. ನಾವು ಒಂದು ಸ್ಥಳಕ್ಕೆ ಹೋಗಬೇಕಾಗಿದೆ ಅಂತ ಅಂದ್ಕೊಳ್ಳೋಣ. If you are sensitive to the Holy Spirit and if you talk to him, he will say, don't go because there is danger on the way. ಪರಿಶುದ್ಧಾತ್ಮನ ಒಂದು ಪರಿಜ್ಞಾನ, ಸಂವೇದನೆ ನಿಮಗಿದ್ದ ಪಕ್ಷದಲ್ಲಿ ಪರಿಶುದ್ಧಾತ್ಮನು ಹೇಳುವಂತೆ ಇಲ್ಲಿ ಹೋಗ್ಬೇಡ, ಇಲ್ಲಿ ಅಪಾಯ ನಿನಗೆ ಕಾದಿದೆ ಎಂಬುದಾಗಿ ಆತನಿಂದ ನಮಗೆ ತಿಳಿಯಲ್ಪಡುತ್ತದೆ.
If you obey him, you will be safe. If you disobey him, you can face dangers. ನೀವು ವಿಧೇಯರಾದ ಪಕ್ಷದಲ್ಲಿ ನಿಮಗೆ ಅನುಕೂಲ ಇರುತ್ತದೆ, ನೀವು ಕ್ಷೇಮವಾಗಿರುತ್ತೀರಿ. ಇಲ್ಲದಿದ್ದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. So this word of knowledge is for the church, for the body of Christ, to encourage, direct, and comfort the church. ಕ್ರಿಸ್ತನ ದೇಹವಾದ ಸಭೆಗೆ ಈ ಒಂದು ವಾಕ್ಯದ ಪರಿಜ್ಞಾನವು ಅದನ್ನು ಕಟ್ಟುವುದಕ್ಕೆ, ಅದು ಬೆಳೆಯುವುದಕ್ಕೆ, ಅಭಿವೃದ್ಧಿ ಹೊಂದುವುದಕ್ಕೆ ಅತ್ಯಗತ್ಯವಾಗಿದೆ. I wish and I pray that all of you will have a very close, intimate walk with the Holy Spirit. ನಾನು ಯಾವಾಗಲೂ ಪರಿಶುದ್ಧಾತ್ಮನು ನಿಮ್ಮ ಜೊತೆ ಒಳ್ಳೆ ಉತ್ತಮವಾದ ರೀತಿಯಲ್ಲಿ, ಬಹಳ ಹತ್ತಿರವಾದ ರೀತಿಯಲ್ಲಿ ಸಂಬಂಧ ಹೊಂದಿಕೊಳ್ಳುವ ಹಾಗೆ ನೀವು ಇರಬೇಕು ಅನ್ನೋದು ನನ್ನ ಪ್ರಾರ್ಥನೆಯಾಗಿದೆ, ನನ್ನ ಬಯಕೆಯಾಗಿದೆ. This close relationship with the Holy Spirit is possible only when we totally surrender. ಇಂತಹ ಒಂದು ಒಳ್ಳೆಯ ಒಂದು ಬಹಳ ಹತ್ತಿರವಾದ ಒಂದು ಸಂಬಂಧ ಪರಿಶುದ್ಧಾತ್ಮನ ಜೊತೆ ಯಾವಾಗ ಉಂಟಾಗುತ್ತೆ ಅಂತಂದ್ರೆ, ನಾವು ಯಾವಾಗಲೂ ವಾಕ್ಯಗಳ total surrender to the Holy Spirit. ಸಂಪೂರ್ಣವಾಗಿ ದೇವರಿಗೆ, ಪರಿಶುದ್ಧಾತ್ಮನಿಗೆ ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಆತನಿಗೆ ಒಪ್ಪಿಸಲ್ಪಟ್ಟು ಶರಣರಾದಾಗ. So that is to say, surrender means not my will but your will, not my ways but your ways, not my purposes and plans but your purposes and plans. ಆತನಿಗೆ ಒಪ್ಪಿಸಿಕೊಡುವುದೇ ಎಂದರೆ ನನ್ನ ಮಾರ್ಗಗಳಲ್ಲ ನಿನ್ನ ಮಾರ್ಗಗಳು, ನನ್ನ ಯೋಜನೆಗಳಲ್ಲ ನಿನ್ನ ಯೋಜನೆಗಳು, ನನ್ನ ಕಾರ್ಯಗಳಲ್ಲ ನಿನ್ನ ಕಾರ್ಯಗಳು, ಎಲ್ಲದರಲ್ಲೂ ಆತನನ್ನೇ ಅವಲಂಬಿಸಿಕೊಳ್ಳುವುದು. ಅದನ್ನು ನಾವು ಹೀಗೆ ಒಪ್ಪಿಸಿಕೊಡುವುದು ಅಥವಾ ಒಂದು ಸಮರ್ಪಿಸಿಕೊಡುವುದರ ಬಗ್ಗೆ ಹೇಳುತ್ತೆ. We should welcome him and we should give him the space, the room for him to do the work. ಆತನನ್ನು ನಾವು ಸ್ವಾಗತಿಸಬೇಕು. ಆತನ ಸ್ವಾಗತಿಸಿ ಆತನು ನಮ್ಮ ಜೊತೆ ಕೆಲಸ ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕು. ನಮ್ಮನ್ನು ನೆಲೆಗೊಳ್ಳುವುದಕ್ಕೆ ಆತನಿಗೆ ಮುಕ್ತ ಅವಕಾಶವನ್ನ ಕೊಡಬೇಕಾಗಿದೆ ನಾವು. So may God use you through the word of knowledge by the help of the Holy Spirit to bless your churches, your church members, to comfort them, to guide them and lead them. ನಿಮ್ಮ ಸಭೆಯಲ್ಲಿ ಸಭೆಗೆ ಬೇಕಾದಂತ ಆದರಣೆಯನ್ನ, ಮಾರ್ಗದರ್ಶನವನ್ನ ನೀವು ಹೊಂದಿಕೊಳ್ಳುವುದಂತೆ, ಅದಕ್ಕೆ ಶಕ್ತರಾಗುವಂತೆ ಪರಿಶುದ್ಧಾತ್ಮನ ಸಹಾಯವು ನಿಮಗೆ ಬೇಕಾಗಿದೆ. ಅದಕ್ಕೋಸ್ಕರ ನೀವು ವಾಕ್ಯದ ಒಂದು ಪರಿಜ್ಞಾನವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನ ಸಹಾಯವನ್ನ, ನೀವು ವರವನ್ನ ನೀವು ಪಡ್ಕೊಳ್ಳಬೇಕಾಗಿದೆ. Not only for your church but for your family and for your personal life. ಸಭೆಗೆ ಮಾತ್ರವಲ್ಲ, ನಿಮ್ಮ ಒಂದು ವೈಯಕ್ತಿಕವಾದ ವಿಷಯಗಳಿಗೂ, ಅಂದ್ರೆ ನಿಮ್ಮ ಕೌಟುಂಬಿಕವಾದ ವಿಷಯಗಳಿಗೂ ಸಹ ಇದು ಅತ್ಯವಶ್ಯಕವಾಗಿದೆ. It's not only for the church, for your family as well as for you in person. ಸಭೆಗೆ ಮಾತ್ರವಲ್ಲ, ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ನೀವು ವೈಯಕ್ತಿಕವಾಗಿಯೂ ಸಹ ಇದು ಬೇಕಾಗಿದೆ. You can start operating from today onwards if you believe and totally surrender to the Holy Spirit. ನೀವು ಇದರ ವಿಷಯದಲ್ಲಿ ಸಂಪೂರ್ಣವಾದ ಒಂದು ನಿಮ್ಮ ಜೀವಿತದಲ್ಲಿ ಇದನ್ನ ಅನುಭವಿಸುವುದಕ್ಕೆ ಇವತ್ತಿನಿಂದಲೇ ಸಾಧ್ಯವಾಗುತ್ತದೆ. ನೀವು ಸಂಪೂರ್ಣವಾಗಿ ಈ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡಬೇಕಾಗಿದೆ. Jesus operated in the word of knowledge. ಯೇಸು ಕ್ರಿಸ್ತನು ಈ ಒಂದು ವಾಕ್ಯದ ಪರಿಜ್ಞಾನದಿಂದ ಇವೆಲ್ಲವನ್ನ ನಡೆಸುವುದನ್ನ ನಾವು ನೋಡ್ತೇವೆ. So you also can operate in the word of knowledge. ನಾವು ಸಹ ದೇವರ ವಾಕ್ಯದ ಪರಿಜ್ಞಾನದಿಂದ ಇವೆಲ್ಲವನ್ನ ನಿರ್ವಹಿಸಬಹುದಾಗಿದೆ. You will do greater than what Jesus did if you believe. ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತಗಳಿಗಿಂತ ಹೆಚ್ಚಿನ ಅದ್ಭುತಗಳನ್ನ ನೀವು ಸಹ ನಿಮ್ಮ ಜೀವಿತದಲ್ಲಿ ಮಾಡಬಹುದಾಗಿದೆ. So God bless each and every one of you in the word of knowledge by being very intimate with the Holy Spirit. ನೀವು ಪರಿಶುದ್ಧಾತ್ಮನ ಜೊತೆ ಬಹಳ ಹತ್ತಿರವಾದ ಸಂಬಂಧವನ್ನ ಇಟ್ಕೊಳ್ಳುವಾಗ ದೇವರ ವಾಕ್ಯದ ಪರಿಜ್ಞಾನದಿಂದ ನೀವು ಆಶೀರ್ವದಿಸಲ್ಪಡುವರಾಗಿದ್ದೀರಿ. ದೇವರು ನಿಮ್ಮ ಜೊತೆ ಕೆಲಸ ಮಾಡುವನಾಗಿರುತ್ತಾನೆ. Have a blessed day. ಈ ದಿನ ನಿಮಗೆ ಶುಭ ದಿನವಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆಮೆನ್. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಹಿರಿಕರಾದ ಕ್ರಿಸ್ಟೋಫರ್ ಸಾಲಮನ್ ರವರಿಗೂ, ಕನ್ನಡದಲ್ಲಿ ಭಾಷಾಂತರಿಸಿದ
ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೂ ವಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಪ್ರಾರ್ಥನೆಯ ಸಮಯ. ಬೋಧಕರಾದ ಎಂ ರಾಜರವರಿಗೆ ಈ ಸಮಯವನ್ನು ಕೊಡುವಂತಳಾಗಿದ್ದೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಂದು ವಿಜ್ಞಾಪನೆ ಇದೆ. ಪಾಸ್ಟರ್ ಚಾಟ್ ಅಲ್ಲಿ ಇದೆ. ಚಾಟ್ ಅಲ್ಲಿ ಇದೆಯಾ? ಓ, ಚಾಟ್ ಅಲ್ಲಿ ಇದೆ. ಚಾಟ್ ಅಷ್ಟ ಸಾಕಷ್ಟಿವೆ. ಚಾಟ್ ಕೊಟ್ಟಿದ್ದಾರೆ ಸಿಸ್ಟರ್. ಓಕೆ, 1, 2, 7 ಭಾಗ ಮಾಡಿದ್ದೀರಾ? 2 ಭಾಗ. ಒಂದೇ ಭಾಗ. 2 ಭಾಗ ಇದೆ ಸರ್. ಒಂದೊಂದಲ್ಲಿ 7 ಇದೆ. ಓಕೆ, ಒಂದನ್ನ ಸಹೋದರ ಜಾನ್ ಡೇವಿಡ್ ಅವರು ಮಾಡಬೇಕಂತ ಕೇಳ್ಕೊಡ್ತೇನೆ. ಇನ್ನೊಂದನ್ನ ಮುಕ್ತಾಯಕ್ಕಾಗಿ ನಾನು ಮಾಡಿ ಮುಗಿಸ್ತೇನೆ. ಒಂದು ವಿಜ್ಞಾಪನೆ ಈಗ ನಾನು ಎಲ್ಲರೂ ಕೇಳ್ಕೊಳ್ಳೋದು, ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಒಂದು ಕೂಟ, 3 ದಿನದ ಕೂಟವನ್ನ ನಮ್ಮ ಈ ಒಂದು ಕಾರ್ಯಕ್ರಮ ಪರವಾಗಿ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡಿದ್ದೀನಿ. ಇದು ಯವನಸ್ಥರಿಗಾಗಿ ಅಂತ ಹೇಳುವಾಗ ಅವ್ರ ಕುಟುಂಬಗಳನ್ನ ಕಟ್ಕೊಳ್ಳೋದಕ್ಕಾಗಿ, ಸರಿಯಾದಂತ ಸಂಗಾತಿಯನ್ನು ಆರಿಸ್ಕೊಳ್ಳೋದಕ್ಕಾಗಿ, ಅದಕ್ಕಾಗಿ ಅವ್ರಿಗೆ ಪೂರ್ವ ಸಾಕಷ್ಟು ಮಾಹಿತಿಗಳು ಬೇಕಾಗ್ತದೆ ಮತ್ತು ಮಾರ್ಗದರ್ಶನ ಬೇಕಾಗ್ತದೆ. ಸೊ ದೇವರ ವಾಕ್ಯದ ಮುಖಾಂತರವಾಗಿ 3 ದಿವಸ ಅವರಿಗೆ ಇತರ ವಿಷಯದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು, ದಾಂಪತ್ಯ ಜೀವಿತಕ್ಕೆ ಬೇಕಾದಂತ ಒಂದು ಮೌಲ್ಯಗಳನ್ನು ತಿಳಿಸಿ, ಮುಂದೆ ಅವ್ರ ದಾಂಪತ್ಯಗಳಿಗೆ ಅಪಾಯ ಬಾರದ ಹಾಗೆ ಈಗ ಅವರಿಗೆ ಸರಿತೂಕುವಂತ ಸಂಗಾತಿಗಳನ್ನು ಆರಿಸ್ಕೊಳ್ಳಿಕ್ಕೆ ಅಲ್ಲಿ ಬರತಕ್ಕಂತ ಎಲ್ಲ ಸಹಪಾಠಿಗಳ ಜೊತೆಯಲ್ಲಿ ತಮಗೆ ಸರಿ ಕಾಣುವಂತ ಸಂಗಾತಿಗಳನ್ನು ಆರಿಸಿಕೊಳ್ಳುವಂತ ಅವಕಾಶಗಳನ್ನು ಒದಗಿಸಿಕೊಟ್ಟು, ಇದರ ಮುಖಾಂತರವಾಗಿ ಸಭೆಯಲ್ಲಿ ಒಂದು ಪರಿಶುದ್ಧವಾದಂತ ವಾತಾವರಣವನ್ನ ಮತ್ತು ಕೌಟುಂಬಿಕವಾದಂತ ಆತ್ಮೀಯ ಬಲವನ್ನು ಬುನಾದಿಯನ್ನು ಹಾಕುವಂತ ಒಂದು ಯೋಚನೆಯಿಂದ ಆತ್ಮನ ಭಾರದಿಂದ ಈ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಯೋಚಿಸಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಇರಲಿ. ಅನೇಕ ಯವನಸ್ಥರು ಇವತ್ತು ಈ ವಿಷಯದಲ್ಲಿ ಬಹಳ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಅವ್ರಿಗೆ ಆರಿಸುವಿಕೆ ಮತ್ತು ಸರಿಯಾದಂತ ಮಾಹಿತಿ ಸಹಾಯಗಳು ಇಲ್ಲದೆ ದಿಕ್ಕು ತಪ್ಪಿ ಅನೇಕ ಅನಾಹುತಗಳಾಗ್ತದೆ. ಸೊ ಮುಂದಿನ ಭವಿಷ್ಯದಲ್ಲಿ ಸಭೆಯಲ್ಲಿ, ಕ್ರೈಸ್ತರಲ್ಲಿ ಈ ಒಂದು ವಿಶೇಷವಾದಂತ ಕಾರ್ಯ ಇದರ ಮುಖಾಂತರವಾಗಿ ನಡೀಲಿ. ಅದಕ್ಕಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ ಮತ್ತು ಇದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ದೇವರು ಒದಗಿಸ್ಕೊಡ್ಬೇಕೆಂಬುದಾಗಿ, ಇದರ ಲಾಭವನ್ನು ಎಲ್ಲ ಕ್ರೈಸ್ತ, ಇದು ನಮ್ಮ ಅಡ್ವೆಂಟಿಸ್ಟ್ ಮಾತ್ರ ಅಲ್ಲ, ಸಮಾನವಾಗಿ ಎಲ್ರಿಗೂ ಕೂಡ ಇದನ್ನ ನಾನು ಇನ್ವೈಟ್ ಮಾಡ್ತೀನಿ. ಥ್ರೂ ಔಟ್ ಇಂಡಿಯಾ ದೊಡ್ಡ ಕಾರ್ಯಕ್ರಮ, ದೊಡ್ಡ ಭಾರದಿಂದ ಇದನ್ನು ಮಾಡುವಂತ ಪ್ರಯತ್ನದಲ್ಲಿದ್ದೇನೆ. ಇದಕ್ಕೆ ಸಾಕಷ್ಟು ಎಲ್ಲ ವ್ಯವಸ್ಥೆಗಳು, ಅನುಕೂಲಗಳು, ಸಹಕಾರಗಳು ಬೇಕಾಗ್ತದೆ. ಅದಕ್ಕೋಸ್ಕರ ತಾವು ಪ್ರಾರ್ಥನೆ ಮಾಡಬೇಕು. ದಿನನಿತ್ಯ ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಸ್ವಂತ ಪ್ರಾರ್ಥನೆಯಲ್ಲಿ ಇದನ್ನು ಮಾಡಬೇಕೆಂಬುದಾಗಿ ನಾನು. ಓಕೆ, ಸಹೋದರ ಜಾನ್ ಡೇವಿಡ್ ಅವರು ಮೊದಲನೆಯ 7 ವಿಷಯಗಳಿಗೆ ನೀವು ಪ್ರಾರ್ಥನೆ ಮಾಡಿ, ಅನಂತರ ಉಳಿದದನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ಅಂತ್ಯ ಆಶೀರ್ವಾದವನ್ನ ಅಪಾಸ್ಟರ್ ಸಾಲಮನ್ ಅವರು. ಮಾಡಿ ಪ್ರೇ ಮಾಡಿ. ಪರಿಶುದ್ಧನು ನಾವೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದೇವಪ್ಪ. ನಮ್ಮ ದೇವರು ನೀನು ಒಳ್ಳೆಯವನು. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದಸ್ಯರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವ ದೇವರೇ, ಈ ಒಂದು ವೇಳೆಯಲ್ಲಿಯಪ್ಪ ನಿನ್ನ ಮಕ್ಕಳಪ್ಪ ಹೌದು ಕೊಟ್ಟಂತಹ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ ರಾಜ. ಅಪ್ಪ ತಂದೆ, ನೀನಪ್ಪ ತಂದೆ ಆ ಪ್ರಾರ್ಥನೆಯನ್ನು ಲಾಲಿಸಿ ಅವರಿಗೆ ಸದಸ್ಯರನ್ನು ಕೊಟ್ಟು ಹೌದಪ್ಪ ತಂದೆ ಅವರನ್ನು ಸನ್ಮಾರ್ಗದಲ್ಲಿ ಒಳ್ಳೆ ಆರೋಗ್ಯದಲ್ಲಿ ನಡೆಸಬೇಕು ಅಂತ ನಿಮಗೆ ಬೇಡಿಕೊಳ್ಳುತ್ತೇನೆ. ಮೊದಲನಾಗಿ
ಪುಟ್ಟ ಸುಬ್ಬು ಅವರ ಆರೋಗ್ಯ ಒಂದು ರಿಕವರಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದೆ. ಅಪ್ಪ ತಂದೆ, ಅವರ ಕಿಡ್ನೀಸ್ ಫೇಲಿಯರ್ ಆಗಿದೆ ಅಪ್ಪ ತಂದೆ. ಅಪ್ಪ, ನೀನು ಸೃಷ್ಟಿಸಿದ ನಮ್ಮನ್ನು ಸೃಷ್ಟಿಸಿದ ದೇವರು ನೀನಪ್ಪ. ನಿನಗೆ ಅಪ್ಪ, ನಿನಗೆ ಎಲ್ಲವೂ ಸಾಧ್ಯವಾಗಿದೆ ಅಪ್ಪ. ಈ ಪುಟ್ಟ ಸ್ವಾಮಿ, ಹೌದಪ್ಪ, ಆ ಪುಟ್ಟ ಸುಬ್ಬು ಅವರ ಕಿಡ್ನೀಸ್ಗೆ ಅಪ್ಪ ತಂದೆ, ಆ ಕಿಡ್ನೀಸ್ ಅನ್ನು ನೀನು ಮುಟ್ಟು, ಹೌದು, ಅವರನ್ನು ಗುಣಪಡಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ. ಏನಾಗಿದೆ ಎಲ್ಲ ಬಲ್ಲಾತ ನೀನಾಗಿರುವುದರಿಂದ ಅಪ್ಪ ತಂದೆ, ಈ ಒಂದು ಸಮಯದಲ್ಲಿ ಅಪ್ಪ ತಂದೆ, ನಿನ್ನ ಒಂದು ಹಸ್ತವು ಅವರ ಮೇಲೆ ಚಾಚಿ ಅವರನ್ನು ಪರಿಶುದ್ಧವಾಗಿ ಮಾಡಿ ಎಲ್ಲಾ ಅನಾರೋಗ್ಯಗಳಪ್ಪ ತಂದೆ ಆರೋಗ್ಯವಾಗಿ ಮಾರ್ಪಡೆಯುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರ. ಸಾಮ್ವೆಲ್ ಡಿ ಅವರ ಆರೋಗ್ಯಕ್ಕೋಸ್ಕರ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಅವರ ಬೇಡಿಕೆಗಳು ನಿನಗೆ ಸಮರ್ಪಿಸ್ತೇವಪ್ಪ ತಂದೆ. ವಿಜಯ ಲಾರೆನ್ಸ್ ಲಂಗ್ಸ್ ಇಶ್ಯೂ ಹಾಸ್ಪಿಟಲೈಸ್ಡ್ ಮೈಸೂರು ಹಾಸ್ಪಿಟಲ್ ಅಲ್ಲಿ ಅಪ್ಪ ತಂದೆ, ಲಂಗ್ಸ್ ಇಶ್ಯೂ ಆಗಿ ಅಪ್ಪ ತಂದೆ ಅವರನ್ನಪ್ಪ ಅಡ್ಮಿಟ್ ಮಾಡಿದ್ದಾರೆ ಅಪ್ಪ ತಂದೆ. ನಾವು ಬೇಡುವರಾಗಿದ್ದೇವೆ ದಯಾಂತಳದಿಂದ. ಒಂದೇ ಮನಸ್ಸಿನಿಂದ ನಾವು ಬೇಡುವಾಗ ಕಾರ್ಯ ಮಾಡುವ ದೇವರು ನೀನು. ಎಲ್ಲಿ 2-3 ನಿನ್ನ ನಾಮದಲ್ಲಿ ಸೇರಿ ಬರುವಾಗ ಅಲ್ಲಿ ನಾನು ಇದ್ದೇನೆ ಎಂದು ಹೇಳಿದ ದೇವರೇ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ ಎಂದು ಹೇಳಿದ ದೇವರೇ, ಈ ವೇಳೆಯಲ್ಲಿ ಅಪ್ಪ ತಂದೆ ವಿಜಯ ಲಾರೆನ್ಸ್ ಅವರಿಗೋಸ್ಕರ ಹಾಗೆ ಸಾಮ್ವೆಲ್ ಡಿ ಹೆಲ್ತ್ ಅವರ ರಿಕವರಿಗೋಸ್ಕರ ನಾನು ಪ್ರಾರ್ಥಿಸೋನಾಗಿದ್ದೇನೆ. ವಿಶೇಷವಾಗಿ ಅವರನ್ನು ಇವತ್ತಿನ ದಿವಸದಲ್ಲಿ ಆಶೀರ್ವದಿಸು. ಇವತ್ತಿನ ಅದ್ಭುತ ಕಾರ್ಯವನ್ನು ಅವರ ಜೀವಿತದಲ್ಲಿ ನೋಡುವಾಗೆ ನಡೆಸು. ಸವಿತ ಕುಷ್ಟಗಿ ಅವರ ಆರೋಗ್ಯ ಮತ್ತೆ ಅವರ ಫ್ಯಾಮಿಲಿಗೋಸ್ಕರ ಪ್ರಾರ್ಥಿಸ್ತೇವಪ್ಪ ತಂದೆ. ಅವರನ್ನಪ್ಪ ತಂದೆ ವಿಶೇಷವಾಗಿ ಅಪ್ಪ ತಂದೆ ನೀನು ಆಶೀರ್ವದಿಸು. ಹೌದಪ್ಪ ತಂದೆ, ಅವರಿಗೆ ಅವರ ಹೆಲ್ತ್ ಇಶ್ಯೂ ಏನಿದೆ ಅದು ನಿನಗೆ ಗೊತ್ತಿದೆಪ್ಪ. ನೀನು ಅವರನ್ನು ಸಂಪೂರ್ಣವಾಗಿ ಗುಣಪಡಿಸು. ಅವರ ಕುಟುಂಬಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಆಶೀರ್ವದಿಸು. ಶುಭ ಕೃಪೆ ಅವರನ್ನು ಹಿಂಬಾಲಿಸಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರವಿ ಬಳ್ಳಾರಿ ಅವರ ಬಿಸ್ನೆಸ್, ಅವರ ಫ್ಯಾಮಿಲಿಗಾಗಿ ಹೌದಪ್ಪ ತಂದೆ, ನಿನ್ನ ಮಗನು ಅಪ್ಪ ತಂದೆ ನಿನ್ನ ಸೇವೆ ಮಾಡುತ್ತಾ ಹೌದಪ್ಪ ತಂದೆ ಈ ಒಂದು ಬಿಸ್ನೆಸ್ಗೆ ಕೈ ಹಾಕಿರುವಾಗ ನಿನ್ನ ಹೆಸರಲ್ಲಿ ಅಪ್ಪ ತಂದೆ ಅದನ್ನು ಅವರು ನಡೆಸುತ್ತಿರುವಾಗ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಬೇಕು. ಯಾವುದೇ ಕಾರಣಕ್ಕೆ ಅಪ್ಪ ತಂದೆ ಅಲ್ಲಿ ಏನು ಲಾಸ್ ಆಗದಾಗೆ ಅಪ್ಪ ತಂದೆ ಆ ಒಂದು ಅಪ್ಪ ಬಿಸ್ನೆಸ್ ಅನ್ನು ನೀನು ಆಶೀರ್ವದಿಸಬೇಕು. ಅವರ ಕುಟುಂಬದಲ್ಲಿ ಇರುವಂತ ಎಲ್ಲರನ್ನಪ್ಪ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಅವರನ್ನು ವಿಷಯಕ್ಕೆ ಆಶೀರ್ವದಿಸ ನಿನ್ನ ಬೇಡಿಕೊಳ್ಳುತ್ತೇನೆ. ಬಳ್ಳಾರಿ ಮೈಸೂರು ಬೆನ್ನಮಟ್ಟಿ ಚರ್ಚ್ ರಿಪೇರ್ ಆಗ್ತಾ ಇದೆ ಅಪ್ಪ ತಂದೆ. ಅದೊಂದು ರಿನೋವೇಷನ್ ಆಗುವಂತ ಸಂದರ್ಭದಲ್ಲಿ ಅಪ್ಪ ತಂದೆ ನೀನಪ್ಪ ತಂದೆ ನೀನು ಅಲ್ಲಿ ಇದ್ದು ಕಾರ್ಯ ಮಾಡಬೇಕಪ್ಪ ತಂದೆ. ಖಾನಾ ಶಹರದಲ್ಲಿ ಮದುವೆ ಆಗುವಂತ ಸಮಯದಲ್ಲಿ ಅಲ್ಲಿ ಏನು ಕಡಿಮೆತನ ಇತ್ತಪ್ಪ ತಂದೆ ಅದನ್ನು ಪೂರೈಸಿದ ದೇವರು ನೀನಾಗಿರೋದ್ರಿಂದ ಈ ಒಂದು ಸಭೆಗಳಿಗೆ ಅಪ್ಪ ತಂದೆ ನಿನ್ನ ಆರಾಧನೆಗೆ ಅಪ್ಪ ಜನರು ಬರುವಂತ ಸಂದರ್ಭದಲ್ಲಿ ನಾನು ಬೇಡವನಾಗಿದ್ದೇನಪ್ಪ ತಂದೆ. ಆ ವಿಶೇಷವಾಗಿ ಆ ಒಂದು ಆಲಯದಲ್ಲಿ ಅಪ್ಪ ತಂದೆ ನಿನ್ನ ಆರಾಧನೆ ಮಾಡಲಪ್ಪ ತಂದೆ ಅವರ ಪ್ರಾರ್ಥನೆ ಅವರು ಆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಸಂಪೂರ್ಣಗೊಳಿಸಲು ಆ ಒಂದು ಮನವಿಯನ್ನು ಇಟ್ಟಿರುವಂತ ಸಂದರ್ಭದಲ್ಲಿ ಅಪ್ಪ ಏನು ಕಡಿಮೆತನ ಇದೆ ಅಪ್ಪ ತಂದೆ ಎಲ್ಲವನ್ನು ಅಪ್ಪ ತಂದೆ ಪೂರೈಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನಗೆ ಸ್ತೋತ್ರ. ಇವರು ಹಾರ್ಟ್ ಇಶ್ಯೂ ಪ್ರಾಬ್ಲಮ್ ಇದ್ದಂತಹ ಜಯರಾಮ್ ಅವರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಶ್ರೀಲಂಕಾದಲ್ಲಿ ಇರುವಂತಹ ಪಾಸ್ಟರ್ ಜಯರಾಮ್ ಅವರನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಅವರನ್ನು ಮುಟ್ಟಿ ಅಪ್ಪ ಗುಣಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಲಂಗ್ಸ್ ಅಲ್ಲಿದ್ದ ಇನ್ಫೆಕ್ಷನ್ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಶರೀರವನ್ನು ಬಿಟ್ಟು ತೊಲಗಿ ಹೋಗಲಿ. ಸೈತಾನನ ಹಾಕಿದಂತ ಎಲ್ಲಾ ಕುತಂತ್ರಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿದ್ದು ಹೋಗಲಿ ಅಂತ ನಾನು ಬೇಡುವನಾಗಿದ್ದೇನೆ. KV ಮುತ್ತಯ್ಯ ಫ್ರಮ್ ಹೊಸೂರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ನೀನಪ್ಪ ತಂದೆ ನೀನು ಮುಟ್ಟಿ ಎಲ್ಲವೂ ಗುಣಪಡಿಸು. ಸುಜಿತ್ ಕುಮಾರ್ ಸುನಾ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಎಲ್ಡರ್ ಪೇರಂ ಪ್ರಸಾದ್ ರಾವ್ ಅವರಿಗೋಸ್ಕರ ನಾವು ಬೇಡುವವರಾಗಿದ್ದೇವಪ್ಪ ತಂದೆ. ಅವರು ಕುನೀತ್ ಜಾನ್ ಅವರಿಗೋಸ್ಕರ ಬೇಡುವವರಾಗಿದ್ದೇವೆ. ಮಾಸ್ಟರ್ ಕುಚ್ ಕಾರ್ತಿಕ್ ಕುಮಾರ್ ಹಾಗೂ ಮಿಸ್ಟರ್ ಚಮೇಲಿ ಫ್ರಮ್ ನೇಪಾಲ್, ನಾನು ಚರ್ಚಿಲ್ ಫ್ರಮ್ ನೇಪಾಲ್ ಅಪ್ಪ ತಂದೆ. ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅಪ್ಪ ತಂದೆ ಇವರಿಗೆ ಇರುವಂತ ಸಂದರ್ಭದಲ್ಲಿ ನಿನ್ನಿಂದ ಅಸಾಧ್ಯವಾದದ್ದು ಯಾವುದಿಲ್ಲಪ್ಪ. ನೀನು ಒಂದು ಮಾತನ್ನು ಅವರ ಜೀವಿತದಲ್ಲಿ ಮಾತನಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಪ್ಪ ತಂದೆ.
ಅದಕ್ಕಾಗಿ ನಾವು ಬೇಡುವರಾಗಿದೆ, ಅವರನ್ನು ಕನಿಕರಿಸು. ಹೌದಪ್ಪ, ಅವರ ಪಾಪಗಳನ್ನು ಕ್ಷಮಿಸು. ಹೌದಪ್ಪ ತಂದೆ, ನಿನ್ನ ಕನಿಕರವಾದ ದೃಷ್ಟಿಯನ್ನು ಅವರ ಮೇಲೆ ಹಾಸ್ ಅವರನ್ನು ಸಂಪೂರ್ಣವಾಗಿ ಗುಣಪಡಿಸುವಂತೆ ನಿನ್ನೆ ಬೇಡಿಕೊಳ್ಳುತ್ತೇನೆ. ಹೀಗೆ ಅವರು ಮುಂದಿನ ದಿವಸಗಳಲ್ಲಿ ನಿನಗೆ ಸಾಕ್ಷಿಗಳಾಗಿ ಎಬ್ಬುವಂತೆ, ನಿನಗೆ ಸಾಕ್ಷಿಯಾಗಿ ಅವರು ಜೀವಿಸುವಂತೆ ಅಪ್ಪ ತಂದೆ ಅವರನ್ನು ನಡೆಸಬೇಕಂತ ನಿನ್ನೆ ಬೇಡಿಕೊಳ್ಳುತ್ತೇನೆ. ರಾಜ, ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ಈ ಒಂದು ಪ್ರಾರ್ಥನೆ ಮನವಿಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸಲ್ಲಿಸಿದ್ದೇನೆ ಅಪ್ಪ ತಂದೆ. ಉತ್ತರ ನೀನು ಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೀರ್ತನೆಗಾರನು ಹೇಳಿದೆ, ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅದರ ಉತ್ತರವನ್ನು ಎದುರು ನೋಡುತ್ತಿರುವೆನೆಂದು ಹೇಳಿದೆ. ದೇವರೇ, ಅದೇ ಮಾತನ್ನು ನಾವು ಹೇಳುವರಾಗಿದ್ದೇವೆ. ಹೌದಪ್ಪ, ಸದುತ್ತರವನ್ನು ನಾವು ಎದುರು ನೋಡ್ತವರಾಗಿದೆ. ನೀನು ನಮ್ಮ ದೇವರು, ಪ್ರಾರ್ಥನೆಯನ್ನು ಕೇಳಿದ ದೇವರು ನೀನಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವೆಲ್ಲೋ ನಿನಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಆಮೇನ್. ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತಹ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ತಂದೆಯೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಕೂಡಿ ಬಂದಿರುವಂತ ನಿನ್ನ ಮಂದೆಯನ್ನು ಆಶೀರ್ವದಿಸು ತಂದೆ. ಈ ದಿನ ತಂದಂತ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಮೇಲೆ ಇರಲಿ. ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆ ಮೇಲೆ ಇರಲಿ ಸ್ವಾಮಿ. ಪ್ರತಿಯೊಂದು ಪ್ರಾರ್ಥನೆಗೂ ನೀನು ಸದುತ್ತರವನ್ನ ಕೊಡ್ತಿ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಕರ್ತನೆ, ಎಲ್ಲಾ ಪ್ರಾರ್ಥನೆಗಳು ಮುಂದೆ ಸಲ್ಲಿಸಲ್ಪಡುವಾಗ ನೀನು ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಕ್ಷೇಮವನ್ನು ತಂದು ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಮಕ್ಕಳು ನಿನ್ನಲ್ಲಿ ಭರವಸೆ ನಿರೀಕ್ಷಿತವರಾಗಿ ಇನ್ನಷ್ಟು ನಿನ್ನನ್ನು ಆತುಕೊಂಡು ಬದುಕುವಂತೆ ಸಹಾಯ ಮಾಡಿ. ಇವತ್ತಿನ ಸಂದೇಶಕ್ಕಾಗಿ ಸ್ತೋತ್ರ. ಸಂದೇಶ ತಂದಂತ ಬೋಧಕರನ್ನು ಆಶೀರ್ವದಿಸು. ಹೌದು ಸ್ವಾಮಿ, ಪವಿತ್ರಾತ್ಮನ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ನೀನು ಕಾರ್ಯ ಮಾಡಲು ಇಷ್ಟಪಡುವಂತ ದೇವರಾಗಿದೆ. ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳು ನಿನ್ನ ಕೂಗಿಗೆ, ಈ ಒಂದು ಆತ್ಮಿಕವಾದಂತ ಕರೆಯುವಿಕೆಗೆ ಸ್ಪಂದಿಸಬೇಕಾದದ್ದು ಅವಶ್ಯವಾಗಿದೆ ಕರ್ತನೆ. ಹೌದು ಕರ್ತನೆ, ನೀನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಈ ಲೋಕದಲ್ಲಿ ನಿನ್ನ ಮಕ್ಕಳಾದ, ನಿನ್ನ ಜನರಾದ, ನಿನ್ನ ಸೇವಕರ ಮುಖಾಂತರವಾಗಿ ಮಾಡಲು ನೀನು ಆತ್ಮೀಯ ವರಗಳನ್ನ ಸಭೆಗೆ ಕೊಟ್ಟಿದ್ದೀವಿ. ಆತ್ಮನ ಫಲಗಳನ್ನ ಸ್ವಾಮಿ ಅದರಿಂದ ನಾವು ಈ ಲೋಕಕ್ಕೆ ಸಿದ್ಧಿಗೆ ತರಬೇಕಾಗಿದೆ. ಈಗೋ ನಮ್ಮನ್ನ ನೀನು ಮುಟ್ಟು, ನಮ್ಮಲ್ಲಿರ್ತಕ್ಕಂಥ ಪಾಪ ದೋಷಗಳನ್ನೆಲ್ಲ ತೆಗೆದು ಹಾಕು, ನಮ್ಮನ್ನು ಕ್ಷಮಿಸು. ನಮ್ಮನ್ನು ನೀರಿನಿಂದ ತೊಳೆದ ಹಾಗೆ ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮೆಲ್ಲ ಪಾಪದ ಕಳಂಕವನ್ನು ತೆಗೆದು ಹಾಕಿ ನಮ್ಮನ್ನು ಪರಿಶುದ್ಧಗೊಳಿಸು. ನಮ್ಮ ಮನೋನೇತ್ರಗಳು ನಿನ್ನ ಕಡೆಗೆ ತಿರುಗಿಕೊಂಡು ನಮ್ಮ ಹೃದಯವು ಸ್ವಾಮಿ ಪರಿಶುದ್ಧತ್ವದಲ್ಲಿ ಸಂಪೂರ್ಣವಾಗಿ ಆನಂದಿಸುವಂತೆ ನಿನ್ನ ಪರಿಶುದ್ಧಾತ್ಮ ದೇವರ ನರ್ಸಿಕೆಗಳನ್ನು ಅನುಭವಿಸುವಾಗೆ ಕಾರ್ಯ ಮಾಡು. ನೀನು ನಿನ್ನ ಮಕ್ಕಳ ಜೊತೆಯಲ್ಲಿ ನೇರವಾಗಿ ಮಾತನಾಡು ಮತ್ತು ನಿನ್ನ ಆತ್ಮನ ಮುಖಾಂತರವಾಗಿ ಬೇಕಾದಂತೆ ಎಲ್ಲ ವಿಷಯಗಳನ್ನ ತಿಳಿಯಪಡಿಸು. ಎಲ್ಲವನ್ನ ಸ್ವಾಮಿ ನಿನ್ನ ನಾಮದ ಘನತೆಗಾಗಿ, ನಿನ್ನ ಮಹಿಮೆಗಾಗಿ ನೀನೇ ರೂಪಿಸುತ್ತಾ ನಿನ್ನ ನಾಮವನ್ನು ಘನಪಡಿಸಬೇಕೆಂದು ಬೇಡ್ತೇನೆ. ನಿನ್ನ ಮಹಿಮೆಗಾಗಿ ಆಗಬೇಕಾದಂತ ಪ್ರತಿಯೊಂದು ಕಾರ್ಯವು ಈ ಭೂಮಿ ಮೇಲೆ ಆಗಲಿ ಸ್ವಾಮಿ. ನಿನ್ನ ಮಕ್ಕಳ ಮುಖಾಂತರವಾಗಿ ಆಗಲಿ ಸ್ವಾಮಿ. ಹೇಗೆ ನೀನು ನಮ್ಮ ಪೂರ್ವಿಕರ ಜೊತೆಯಲ್ಲಿ ಮಾತನಾಡಿ ಮುಂದಿನ ಭವಿಷ್ಯವನ್ನ ತಿಳಿಸಿ ಆಗಬೇಕಂತ ಅನಾಹುತಗಳಿಂದ ತಪ್ಪಿಸಿ ಮುಂದಾಗಬೇಕಾದಂತ ಕಾರ್ಯಗಳಿಗೆ ಸುವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟು ನಿನ್ನ ಮಂದೆ ಸುರಕ್ಷಿತವಾಗಿರಲು ಕಾರ್ಯ ಮಾಡಿದೆವು. ಹಾಗೆ ಇವತ್ತು ನಿನ್ನ ಸಭೆ ಸುರಕ್ಷಿತವಾಗಿರಲು ನೀನು ಹೆಜ್ಜೆ ಹೆಜ್ಜೆಗೂ ನಿನ್ನ ಮಕ್ಕಳಾದ ನಮ್ಮನ್ನು ಸ್ವಾಮಿ ಉಪದೇಶಿಸು, ಮಾರ್ಗದರ್ಶಿಸು, ಸನಾತನ ಮಾರ್ಗದಲ್ಲಿ ನಡೆಸು. ಎಲ್ಲ ಕೊರತೆ, ಎಲ್ಲ ಕಷ್ಟ, ಕಾಯಿಲೆ, ಚಿಂತೆ, ದುಃಖ, ನೋವು, ಬಡತನ, ಸಮಸ್ಯೆ, ಈ ಎಲ್ಲಾ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡು. ಇರುವಂತ ಪ್ರತಿಯೊಂದು ಕೈಗಳನ್ನು ಆಶ್ರಯಿಸು, ಪ್ರತಿಯೊಂದು ಕುಟುಂಬವನ್ನು ಆಶ್ರಯಿಸು. ನಿನ್ನ ಮಕ್ಕಳು ಯಾವ ಮೇಲಿಗೂ ಕಡಿಮೆ ಇಲ್ಲದೆ, ಯಾವ ಕೊರತೆ ಇಲ್ಲದೆ ಸಂತೃಪ್ತಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ, ನಿನ್ನ ಸೇವೆಯಲ್ಲಿ ಉಪಯೋಗಿಸಪಡುವಂತೆ ಪವಿತ್ರಾತ್ಮನ ವರಗಳನ್ನು ಅಪೇಕ್ಷಿಸಿ ಅದಕ್ಕಾಗಿ ಹಂಬಲಿಸುವಂತೆ ಕಾರ್ಯ ಮಾಡಿಸುವ ಸ್ವಾಮಿ. ನಿನ್ನ ಕೃಪೆ ಈ ಸಭೆಯ ಮೇಲೆ, ಈ ಕುಟುಂಬದ ಮೇಲೆ ಸ್ವಾಮಿ. ಕುಟುಂಬದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನು, ಅವ್ರ ಕುಟುಂಬ ಮಕ್ಕಳನ್ನು, ಬಂಧು ಬಳಗದವರನ್ನು ಆಶೀರ್ವದಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಘನವುಳ್ಳ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಈಗ ಸ್ವಾಮಿ ಕರ್ತನೆ, ನಾವು ಮುಂದೆ ಯವನಸ್ಥರಿಗಾಗಿ ಆಲೋಚಿಸಿರುವಂತ ಈ ಒಂದು ಒಕ್ಕೂಟಕ್ಕಾಗಿ ನೀನು ಪ್ರಾರ್ಥನೆ ಮುಖಾಂತರವಾಗಿ ಕಾರ್ಯವನ್ನ ನಮಗೆ ನೀನು ಒಪ್ಪಿಸಿದಿ, ನಮ್ಮಲ್ಲಿ ಉದ್ದೇಶಿಸಿದಿ, ಇದು ನಮಗೆ ಪ್ರೇರಣೆಯುಂಟು ಮಾಡಿದಿ. ಇದು ನಿನ್ನ ಚಿತ್ತವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೈಗೂಡಿಸು, ಸಫಲಪಡಿಸು. ಅದರಿಂದ ಅನೇಕ ಯೌವನಸ್ಥ ಮಕ್ಕಳು ಕ್ರೈಸ್ತರ ಜೀವಿತದಲ್ಲಿ ಸ್ವಾಮಿ ಉನ್ನತವಾದ ಭವಿಷ್ಯವನ್ನು ಕಟ್ಟಿಕೊಂಡು, ಆತ್ಮಿಕವಾದಂತಹ ಸ್ವಾಮಿ ಕುಟುಂಬವನ್ನು ಕಟ್ಟಿಕೊಂಡು
ಅದರ ಮುಖಾಂತರವಾಗಿ ನಿನ್ನ ಸಭೆಗೆ ಆಧಾರವಾಗಿದ್ದು ನಿನ್ನ ಪರಲೋಕ ರಾಜ್ಯದ ಬಾಧ್ಯತೆಗಳನ್ನ ಹೊಂದಿಕೊಳ್ಳುವಂತೆ ಪ್ರೀತಿ, ಅನ್ನೋಣತೆ, ಸಂತೋಷ, ಸಮಾಧಾನ, ಪರಿಶುದ್ಧತೆ ಪ್ರತಿಯೊಂದು ಕುಟುಂಬದಲ್ಲಿ ನೆಲೆಗೊಳ್ಳುವಂತೆ ಪವಿತ್ರಾತ್ಮನ ಕಾರ್ಯಗಳು ನಡೆಯುವಂತೆ ಕಾರ್ಯ ಮಾಡಿಸುವ. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲಾ ಮಾರ್ಗಗಳನ್ನು ನೀನು ತೆರೆ, ಬೇಕಾದಂತ ಎಲ್ಲಾ ಸಹಾಯಗಳನ್ನು ಒದಗಿಸಿಕೊಡು. ಅದರಿಂದ ಆಗಬೇಕಾದಂತ ಲಾಭವು ಯಾರ್ಯಾರಿಗೆ ಯಾವ ಕುಟುಂಬಕ್ಕೆ ಸಲ್ಲಬೇಕು ಆ ಎಲ್ಲಾ ಕುಟುಂಬಗಳಿಗೆ ಸಲ್ಲುವಂತೆ ಸ್ವಾಮಿ. ಇದಕ್ಕಾಗಿ ನಿಮಗೆ ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕರು ಇನ್ನು ಪ್ರಾರ್ಥನೆಯ ಮನವಿಗಳೇ ಸ್ವಾಮಿ, ಅದನ್ನ ಕೊಡ್ತೇನೆ. ಸಹೋದರ ಮರಿಯಪ್ಪನ್ ಶಿವಕಾಶಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಆಕ್ಸಿಡೆಂಟ್ ಆಗಿದೆ, ಅವನು ಮುಟ್ಟು ಗುಣಪಡಿಸಿ ಅವ್ರಿಗೆ ಬೇಕಾದಂತಹ ಹಣಕಾಸಿನ ಸಹಾಯವನ್ನು ಒದಗಿಸಿಕೊಡಿ ಸ್ವಾಮಿ. ಫಿಲಿಪ್ಸ್ ದುರ್ಗಡಂ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರು ಅನಾರೋಗ್ಯಕ್ಕೊಳಗಾಗಿದ್ದಾರೆ, ಅವರನ್ನು ಮುಟ್ಟು ಸ್ವಸ್ಥಪಡಿಸಿ ಸ್ವಾಮಿ. ಬೇಬಿ ವಿಕ್ಟೋರಿಯಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗುವನ್ನು ಮುಟ್ಟುತ್ತೇನೆ. ಕ್ಯಾನ್ಸರ್ ಕಾಯಿಲೆ ಸ್ವಾಮಿ, ಆ ಮಕ್ಕಳನ್ನು ವಿಶೇಷವಾಗಿ ನನಗೆ ತೆಗೆದುಕೊಂಡು ಅವರನ್ನು ಸ್ವಸ್ಥಪಡಿಸುವ ಆರೋಗ್ಯದಿಂದ ತುಂಬಿಸಪ್ಪ. ವಿಶೇಷವಾಗಿ ಕರ್ತನೆ ಹೆವನ್ಜಿಯಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗುವನ್ನು ಗುಣಪಡಿಸುವ ಸ್ವಾಮಿ. ನೆಲ್ಸನ್ ಸರ್ವೆ ಅವರು ಸರಿಯಾಗಿ ನಡಿಬೇಕಾಗಿದೆ ಅಪ್ಪ ಸ್ವಾಮಿ. ಆ ಕಾಲುಗಳಿಗೆ ಬಲವನ್ನು, ಬಾಯಿಗೆ ಶಕ್ತಿಯನ್ನು ಕೊಟ್ಟು ಮಾತಾಡುವಂತೆಯೂ ಸರಿಯಾಗಿ ನಡೆದಾಡುವಂತೆಯೂ ಆರೋಗ್ಯವಂತರಾಗಿ ಬದುಕುವಂತೆಯೂ ಸಹಾಯ ಮಾಡಿ. ರಾಮದಾಸ್ ಅವರೇನಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರು ಕಾಲು ನೋವಾಗಿದೆ, ಹುಣ್ಣಾಗಿದೆ, ಅದನ್ನು ಮುಟ್ಟಿ ಸ್ವಸ್ಥಪಡಿಸುವ ಸ್ವಾಮಿ. ಜಯರಾಮ್ಗೋಸ್ಕರ ಪ್ರಾರ್ಥನೆ, ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ವಿಶೇಷವಾಗಿ ರೆಬೆಕ್ಕಾ ಅವರನ್ನ ಮುಟ್ಟು ಸ್ವಾಮಿ. ಅವ್ರನ್ನ ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಕೇಡಿನಿಂದ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಸ್ವಾಮಿ ಪ್ರೋಗ್ರಾಮ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಣಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನ ನೀನು ಗುಣಪಡಿಸು. ಶಿರೋಮಣಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಗುಣಪಡಿಸು. ವಿನಯ್ ಕೋಲ್ಕರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ನೀನು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸುತ್ತಾರೆ. ಈ ಎಲ್ಲಾ ವಿಜ್ಞಾಪನೆಗಳನ್ನು ಪ್ರಾರ್ಥನೆ ಸಲ್ಲಿಸುತ್ತೇವೆ ಸ್ವಾಮಿ. ಮತ್ತೊಮ್ಮೆ ನೀನು ಕೂಡಿ ಬಂದಿರುವಂತಹ ನನ್ನೆಲ್ಲ ಸಭೆಯನ್ನ ಆಶೀರ್ವದಿಸಬೇಕೆಂದು ಬೇಡ್ತೇನೆ. ಒಂದೊಂದು ಕುಟುಂಬದ ಜೊತೆಯಲ್ಲಿ ನೀನು ಇದ್ದವರು ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಕಾಪಾಡು. ಹಿರಿಯಂತ ಪರಿಮ ಸರ್ ಅವ್ರನ್ನ, ಅವ್ರ ಕುಟುಂಬವನ್ನು ಆಶೀರ್ವದಿಸು. ಹಿರಿಯಂತ ಚಿನ್ನಪ್ಪ ಸಾತ್ವಿಕ್ ಅವ್ರನ್ನ, ಅವ್ರ ಕುಟುಂಬವನ್ನ, ಆ ಮಕ್ಕಳನ್ನು ಆಶೀರ್ವದಿಸು. ಹೇಮಲತಾ ಭಕ್ತರಾಜಮ್ಮ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸಹೋದರ ಜಾನ್ ಡೇವಿಡ್ ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಆಶೀರ್ವದಿಸು. ಜಾನ್ಸನ್ ಶರಣಪ್ಪ ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸವಿತಾನ ಅವರನ್ನ, ಅವ್ರು ಮಾಡುವಂತ ಸೇವೆಯನ್ನ, ಅವ್ರ ಕುಟುಂಬವನ್ನು ಆಶೀರ್ವದಿಸು. ಲೋಕೇಶ್ ಅಂಕಲ್ ಅವ್ರಿಗೂ ಪ್ರಾರ್ಥನೆ, ಅವರನ್ನು, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಚಂದ್ರಮ್ಮ ಮತ್ತು ಮಂಜುನಾಥ್ ಅವ್ರನ್ನ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿ ಸಮಾಧಾನ. ವಿಶೇಷವಾಗಿ ಸಹೋದರಿ ರಾಜೇಶ್ವರಿ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ರತ್ನ ಅವರನ್ನ, ಅವ್ರ ಸಹೋದರಿಯನ್ನ, ಅವ್ರ ಯಜಮಾನರನ್ನ, ಮಕ್ಕಳನ್ನ ಆಶೀರ್ವದಿಸು. ಹಿರಿಯರಂತ ಸಣ್ಣ ಕೃಷ್ಣಪುರವನ್ನ ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಹೆಚ್ಚಿನ ಆರ್ಥಿಕ ವರಗಳನ್ನು ಕೊಟ್ಟು ಆರೋಗ್ಯ ಆಯುಷ್ಯ ಕೊಟ್ಟು ನಿನ್ನ ಸೇವೆ ಬೆಳೆಸುವ ಸ್ವಾಮಿ. ಸೊ ಹಿರಿಯರಂತ ಸಾಲಮನ್ ಪಾಸ್ಟರ್ನ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಮಹಿಮೆ ಹೊಂದು ಸ್ವಾಮಿ. ಸಹೋದರ ವರಲಕ್ಷ್ಮಿ ಮುನೀಶ್ವರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು, ಕ್ಷೇಮ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ನಿನ್ನ ಸೇವೆಗೆ ಹೆಚ್ಚಾಗಿ ಅಭಿವೃದ್ಧಿಯನ್ನು ನೋಡ್ತೇವೆ. ಬೆಳೆಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಯಶವಂತ ಸಾರ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಶ್ರೀಮತಿ ಅವ್ರಿಗೋಸ್ಕರ ಪ್ರಾರ್ಥನೆ, ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ, ಎಲ್ಲ ಬಾಧೆಗಳಿಂದ ದೂರ ಮಾಡಿ, ಸ್ವಸ್ಥಪಡಿಸಿ, ಕ್ಷೇಮ ಕೊಟ್ಟು, ನೆಮ್ಮದಿಯಿಂದ ಸಂತೋಷದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡಿ. ಕೂಟದಲ್ಲಿ ಭಾಗವಹಿಸಬೇಕಾಗಿರುವ ಪ್ರತಿಯೊಂದು ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ. ಎಲ್ಲರನ್ನು ನಿನ್ನ ಹತ್ತಿಗೆ ತಂದು ನಿನ್ನ ವಾಕ್ಯದಲ್ಲಿ ಬೆಳೆಸಿ, ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದುತ್ತಾ ಬರಬೇಕು ಬೇಡ್ತೇನೆ. ಈ ದಿನವೆಲ್ಲ ನಮ್ಮೆಲ್ಲರನ್ನು ಆಶ್ವಸ್ತು, ಆರೋಗ್ಯದಿಂದ ತುಂಬಿಸು. ನನ್ನನ್ನು ಕುಟುಂಬ ಮಕ್ಕಳನ್ನು, ಸೊಸೆಯರನ್ನು, ಮೊಮ್ಮಕ್ಕಳನ್ನು ಆಶ್ವಸ್ತು, ಆರೋಗ್ಯದಿಂದ ತುಂಬಿಸು, ಕ್ಷೇಮನ ಅನುಭವಿಸು. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಿಸುವ ಎಲ್ಲ ಘನ ಮಾನ ಮಹಿಮೆ ನಿನಗಾಗಲಿ ಎಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬಿಡಿದೇನು ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸುವಿನ ಕೃಪೆಯು,
ಪರಿಶುದ್ಧಾತ್ಮ ದೇವರ ಐಕ್ಯತೆಯು ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ಆತ್ಮನಿಂದ ನಡೆಸಲ್ಪಟ್ಟಂತ ನಿನ್ನ ಸೇವಕರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. ಇನ್ನೊಂದ್ ಪ್ರೇಯರ್ ರಿಕ್ವೆಸ್ಟ್ ಇದೆ. ಯಾರಾದ್ರೂ ಹಿರಿಯ ಬೋಧಕರು ಪ್ರಾರ್ಥನೆ ಮಾಡ್ಲಿಕ್ಕೆ, ನಮ್ಮ ಚರ್ಚ್ ಮೆಂಬರ್ ವಿರೋಚನ್ ಅವರ ಪಪ್ಪ ಈ ಪಾಸ್ಟ್ ಅವೇ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊತೇನೆ. ಇತ್ತೀಚೆಗೆ ಸಿಸ್ಟರ್ ಈಗ ಒಂದು 2 ಸಲ ಫೋನ್ ಮಾಡಿದ್ರು ಪಾಸ್ಟ್ರೆ ಅಂತ, ಅವರ ಮನವಿಗೆ ಪ್ರಾರ್ಥನೆ ಮಾಡಿದ್ದೇವೆ ಅಲ್ವಾ? ಹೌದು, ಅಂದ್ರೆ ಅವ್ರ ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ವಿರೋಚನ್ ಅವರ ಫ್ಯಾಮಿಲಿ, ಅವ್ರ ತಂದೆ ಎಕ್ಸ್ಪೈರ್ಡ್ ಆದ. ಯಾರು ಕೊಳ್ಳೇಗಾಲದಲ್ಲ? ಅದೇ ಇದಕ್ ಬಂದಿದ್ನಲ್ಲ ಅಂಕಲ್, ಶ್ರೀರಂಗಪಟ್ಟಣ. ಗೊತ್ತು. ಪುನಃ ಹೋಗಿದ್ದಾನ ಅಥವಾ? ಪುಣೆಗೆ ಹೋಗಿ ಅವನು ಬಂದಿದ್ದ, ಅವ್ರ ತಂದೆ ತೀರೋದ್ರು ಅಂತ. ಬಟ್ ಅವ್ರಿಗೆ ಹುಷಾರಿರ್ಲಿಲ್ಲ. ಓಕೆ, ಪ್ರಾರ್ಥನೆ ಮಾಡಿ. ನಾನ್ ಮಾಡ್ಲಾ ಸರ್? ವಿರೋಚನ್ ಅಂತಲ್ಲ ಅವ್ರ ಹೆಸರು, ಅವ್ರ ತಂದೆ ಹೆಸರು ಸಿದ್ದರಾಜುನ. ಹೌದು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲ ನೆರೆದು ನಿನಗೆ ಸಲತಕ್ಕ ಒಂದು ಘನಮಾನವನ್ನ ಸಲ್ಲಿಸಿ ಬೇಡುವುದೇನೆಂದರೆ, ತಂದೆಯೇ ನೀನು ಇದುವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದೀಯಪ್ಪ. ನಮ್ಮೆಲ್ಲರಿಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು ನೀನಾಗಿದ್ದಿ ಸ್ವಾಮಿ. ನಮ್ಮ ವಿಷಯದಲ್ಲಿ ಬಹಳ ಕನಿಕರವುಳ್ಳ ದೇವರು ನೀನಾಗಿದ್ದಿ ಸ್ವಾಮಿ. ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸುವ ದೇವರಾಗಿದ್ದಿ ತಂದೆ. ತಾಯಿಗಳಿಗಿಂತಲೂ ಹೆಚ್ಚಿನ ಮಮತೆಯನ್ನಿಟ್ಟು ನಮ್ಮನ್ನು ಸಲಹುವ ದೇವರು ನೀನಾಗಿದ್ದಿ ಸ್ವಾಮಿ. ಇಂತಹ ಸಂದರ್ಭದಲ್ಲಿ ಸ್ವಾಮಿ, ನಮ್ಮ ಮಧ್ಯದಲ್ಲಿದ್ದಂತಹ ಸಿದ್ದರಾಜುರವರು ಮುತ್ತುಗೊಂಡಿರುತ್ತಾರೆ ಸ್ವಾಮಿ. ಅವರ ಕುಟುಂಬವೂ ಸ್ವಾಮಿ ಅವರನ್ನು ಕಳ್ಕೊಂಡಿದೆ ಸ್ವಾಮಿ. ದುಃಖದಲ್ಲಿ ಅವ್ರು ಮುಳುಗಿದ್ದಾರೆ ಸ್ವಾಮಿ. ಇಂತಹ ದುಃಖದ ವಿಷಯವು ತಂದೆಯ ದೇವರೇ ಎಲ್ಲರಿಗೂ ಒಂದು ಕಳವಳಕಾರಿಯಾಗಿರುವಂಥದ್ದು ಸ್ವಾಮಿ. ಸಮಾಧಾನ ಪಟ್ಟುಕೊಳ್ಳಲು ಬಹಳ ಕಷ್ಟವಿದೆ ಸ್ವಾಮಿ. ಈ ಸಂದರ್ಭದಲ್ಲಿ ಸ್ವಾಮಿ, ಕುಟುಂಬದ ಎಲ್ಲಾ ಸದಸ್ಯರನ್ನ, ಅವರ ಮಕ್ಕಳನ್ನ, ಎಲ್ಲರನ್ನ, ವಿಶೇಷವಾಗಿ ಆ ಮಗನನ್ನ ಪುಣೆಗೆ ನಿನ್ನ ಒಂದು ಸೇವೆಯನ್ನ ಕಲಿಯುವುದಕ್ಕೋಸ್ಕರ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಿದ್ದಂತ ಆ ಮಗನನ್ನು ಸಹ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಬಲಗೊಳಿಸು ಸ್ವಾಮಿ. ಬೇಕಾದಂತ ಸಾಂತ್ವನ ಸಮಾಧಾನವನ್ನ ನೀನು ಕೊಡಪ್ಪ. ಭವಿಷ್ಯದಲ್ಲಿ ಅವರು ತಂದೆಯ ದೇವರೇ, ಆ ತಂದೆಯಿಂದ ಆಗಬೇಕಾದ ಸಹಾಯ ಅವರು ತಪ್ಪಿ ಹೋಗಿದೆ ಸ್ವಾಮಿ. ನೀನು ತಂದೆಯಾಗಿ ಅವರಿಗೆ ಆಧಾರನ ಇದ್ದು ಅವರನ್ನು ನಡೆಸುವಂತಹ ದೇವ್ರು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಸ್ವಾಮಿ ನಿನ್ನ ಬಳಿ ಬಂದಿದ್ದೇವಪ್ಪ. ಆ ಕುಟುಂಬವನ್ನ ಆಶೀರ್ವಾದ ಮಾಡು, ಅವರ ದುಃಖವನ್ನ ಶಮನಗೊಳಿಸು, ಅವರ ದುಃಖವನ್ನ ಭರಿಸು, ಅವರಿಗೆ ಬೇಕಾದಂತಹ ಒಂದು ಧೈರ್ಯವನ್ನು ಕೊಟ್ಟು ಅವರನ್ನು ನಡೆಸಬೇಕೆಂದು ಆ ಮಕ್ಕಳನ್ನ ಪ್ರತಿಯೊಬ್ಬರನ್ನೂ ನೀನು ಸ್ವಾಮಿ ನಿನ್ನ ದಾರಿಯಲ್ಲಿ ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ಶುದ್ಧತೆಗೊಂಡಿರುವಂತಹ ಮಗನನ್ನು ಸಹ ನೀನು ಸ್ವಾಮಿ ಧೈರ್ಯಗೊಳಿಸಿ ಆತನು ನಡೆಸಿಕೊಡಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಲ್ಲಿ ತಾಳ್ಮೆಯಿಂದ ಬೇಡುತ್ತೇನೆ ತಂದೆಯೇ. ಆಮೆನ್. 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 ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸಿದ ಇಬ್ಬರು ಹಿರಿಕರಿಗೂ ಹಾಗೂ ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಗಳನ್ನ ಮಾಡಿದಂತಹ ಬೋಧಕರುಗಳಿಗೂ ಹಿರಿಕರಿಗೂ ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಸಾಯಂಕಾಲ ನಾವು ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು.